ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾವೀಗ ಅಂಬೋಪಾಖ್ಯಾನ ಪರ್ವದ 5 ಅಧ್ಯಾಯಗಳನ್ನು ಸಮಾಪ್ತಿ ಮಾಡಿದ್ದೇವೆ. 6ನೇ ಅಧ್ಯಾಯದಲ್ಲಿ ನಮಗೀಗ ಚರಿತ್ರೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮಹಾನುಭಾವರಾದ ಭೀಷ್ಮರು ದುರ್ಯೋಧನನಿಗೆ ನೀವು ಯಾಕೆ ಯುದ್ಧ ಮಾಡೋದಿಲ್ಲ ಇವನ್ ಜೊತೆಯಲ್ಲಿ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ನಮಗೀಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶಿಖಂಡಿಯ ಕುರಿತಾದ ಇತಿಹಾಸ. ಅದರಲ್ಲಿ ಏನಾಗಿತ್ತು, ಆ ಅಂಬೆಯ ಅಜ್ಜ, ಅವರಮ್ಮನಪ್ಪ ಹೋತ್ರವಾಹನ, ಅವರು ನೀನ್ ಯುದ್ಧ ಮಾಡಬೇಕು ಅಂತಂದ್ರೆ ನೀನೀಗ ಪರಶುರಾಮ ದೇವರ ಹತ್ರಕ್ಕೆ ಹೋಗ್ಬಿಡ್ಬೇಕು ಅಂತ ಹೇಳಿದಾಗ, ನನಗೆ ಅವ್ರನ್ನ ನೋಡಕ್ಕಾಗುತ್ತಾ? ಪರಶುರಾಮ ದೇವರ ದರ್ಶನ ನಾನು ಹೇಗೆ ಮಾಡೋದು? ಅಂತ ದೊಡ್ಡ ಅವಕಾಶ ನನಗಿದೆಯಾ ಅಂತ ಅವಳು ಪ್ರಾರ್ಥನೆ ಮಾಡಿದ್ದಕ್ಕೆ ಹೋತ್ರವಾಹನರು ಹೇಳ್ತಾರೆ, ರಾಮನ್ ರಕ್ಷಸಿ ವತ್ಸೆ ತ್ವಂ ಜಾಮದಗ್ನ್ಯಂ ಮಹಾವನೇ ಉಗ್ರೇ ತಪಸಿ ವರ್ತಂತಂ ಸತ್ಯಸಂಧಂ ಮಹಾಬಲಂ ಮಾಹೇಂದ್ರಂ ವೈ ಗಿರಿಶ್ರೇಷ್ಠಂ ರಾಮೋ ನಿತ್ಯಮುಪಾಸತೆ ಋಷಯೋ ವೇದ ವಿದುಷೋ ಗಂಧರ್ವಾಪ್ಸರಸಸ್ತಥಾ ತತ್ರ ಗಚ್ಚಸ್ವ ಭದ್ರಂತೆ ಬ್ರೂಯಾಶ್ಚೈನಂ ವಚೋ ಮಮ ಅಭಿವಾದ್ಯ ಚ ತಂ ಮೂರ್ಧನಾ ತಪೋವೃದ್ಧಂ ದೃಢವ್ರತಂ ಬ್ರೂಯಾಶ್ಚೈನಂ ಪುನರ್ಭದ್ರೇ ಯತ್ತೇ ಕಾರ್ಯಂ ಮನೀಷಿತಂ ಮಯಿ ಸಂಕೀರ್ತಿತೆ ರಾಮಃ ಸರ್ವಂ ತತ್ತೇ ಕರಿಷ್ಯತಿ ಮಮ ರಾಮಃ ಸಖಾ ವತ್ಸೇ ಪ್ರೀತಿಯುಕ್ತಃ ಸುಹೃಚ್ಚ ಮೇ ಜಮದಗ್ನಿಸುತೋ ವೀರಃ ಸರ್ವಶಸ್ತ್ರಭೃತಾಂಬರಃ ಏವಂ ಬ್ರುವತಿ ಕನ್ಯಾಂತು ಪಾರ್ಥಿವೇ ಹೋತ್ರವಾಹನೆ ಅಕೃತೌ ವ್ರಣಃ ಪ್ರಾದುರಾಸೀತ್ ರಾಮಸ್ಯಾನುಚರಃ ಪ್ರಿಯಃ ತತಸ್ತೆ ಮುನಯಃ ಸರ್ವೇ ಸಮುತ್ತಸ್ಥುಃ ಸಹಸ್ರಶಃ ಸ ಚ ರಾಜಾ ವಯೋವೃದ್ಧಃ ಸೃಂಜಯೋ ಹೋತ್ರವಾಹನಃ ತತಃ ಪೃಷ್ಟ್ವಾ ಯಥಾ ನ್ಯಾಯಮನ್ಯೋನ್ಯಂತೆ ವನೌಕಸಃ ಸಹಿತಾ ಭರತಶ್ರೇಷ್ಠ ನಿಷೇದುಃ ಪರಿವಾರ್ಯತಂ ತತಸ್ತೆ ಕಥಯಾಮಾಸುಃ ಕಥಾಸ್ತಾತಾ ಮನೋರಮಾಃ ಧನ್ಯಾ ದಿವ್ಯಾಶ್ಚ ರಾಜೇಂದ್ರ ಪ್ರೀತಿಹರ್ಷಮುದಾಯುತ ತತಃ ಕಥಾಂತೆ ರಾಜರ್ಷಿಃ ಮಹಾತ್ಮಾ ಹೋತ್ರವಾಹನಃ ರಾಮಂ ಶ್ರೇಷ್ಠಂ ಮಹರ್ಷೀಣಾಂ ಅಪೃಚ್ಛದಕೃತವ್ರಣಂ ಕ್ವ ಸಂಪ್ರತಿ ಮಹಾಬಾಹೋ ಜಾಮದಗ್ನ್ಯಃ ಪ್ರತಾಪವಾನ್ ಅಕೃತೌ ರಣಶಕ್ಯೋ ತೇ ದ್ರಷ್ಟುಂ ವೇದವಿದಾಂ ವರಂ. ಆ ಹೋತ್ರವಾಹನರು ಹೇಳ್ತಾರೆ, ಪರಶುರಾಮ ದೇವರನ್ನ ದೊಡ್ಡ ಕಾಡಿನಲ್ಲಿ ದರ್ಶನ ಮಾಡ್ತೀನಿ. ದೊಡ್ಡ ಕಾಡು. ಎಂಥ ಪರಶುರಾಮ ದೇವರವರು? ಉಗ್ರೇ ತಪಸ್ಸಿ ವರ್ತಂತಂ, ಶ್ರೇಷ್ಠವಾಗಿರ್ತಕ್ಕ, ಬೇರೆ ಯಾರಿಗೂ ಮಾಡಲಿಕ್ಕೆ ಆಗದೆ ಇರುವಷ್ಟು ಉಗ್ರವಾದ ತಪಸ್ಸು. ಪರಶುರಾಮ ದೇವರು ಸಾಕ್ಷಾತ್ ಭಗವಂತನ ಅವತಾರ ಆದ್ಮೇಲೆ ಅವರೇನ್ ತಪಸ್ಸು ಮಾಡೋದು ಅಂದ್ರೆ, ತಪ ಆಲೋಚನೆ ಅನ್ನುವುದಾಗಿ, ತಪಃ ಅನ್ನುವ ಶಬ್ದದ ಅರ್ಥ ಆಲೋಚನೆ ಮಾಡೋದು ಅಂತ. ಯಸ್ಯ ಜ್ಞಾನಮಯಂ ತಪಃ ಅಂತ ಹೇಳಿ, ಭಗವಂತನ ತಪಸ್ಸು ಹೇಗಿದೆ ಅಂದ್ರೆ ಜ್ಞಾನಾತ್ಮಕವಾದ ತಪಸ್ಸು ಭಗವಂತನದ್ದು ಅಂತ ಶಾಸ್ತ್ರದ ಆದೇಶ ಇರೋದ್ರಿಂದ, ಪರಶುರಾಮ ದೇವರ ತಪಸ್ಸು ಹೇಗಿದೆ ಅಂದ್ರೆ ತಮ್ಮ ಸ್ವರೂಪವನ್ನೇ ಅನುಸಂಧಾನ ಮಾಡುವ ತಪಸ್ಸನ್ನು. ಹೇಗೆ ರಾಮದೇವರು ಕೃಷ್ಣದೇವರೆಲ್ಲ ಸಂಧ್ಯಾವಂದನ ದೇವರು ಪೂಜಾದಿಗಳ ಮೂಲಕ ತನ್ನನ್ನೇ ತಾವು ಚಿಂತನೆ ಮಾಡಿಕೊಂಡ್ರೋ, ಹಾಗೆಯೇ ಪರಶುರಾಮ ದೇವರು ಕೂಡ ಅಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸತ್ಯಸಂಧರು, ಸತ್ಯದಲ್ಲಿ ಆಸಕ್ತರಾಗಿರ್ತಕ್ಕಂಥವರು, ಮಹಾಬಲಶಾಲಿಗಳು. ಅವರನ್ನ ನೀನು ದೊಡ್ಡ ಕಾಡು, ಆ ಕಾಡು ಎಲ್ಲಿದೆ ಅಂದ್ರೆ ಮಹೇಂದ್ರ ಪರ್ವತದಲ್ಲಿದೆ.
ಅಂತಹ ಪರಶುರಾಮ ದೇವರನ್ನ ವೇದಾಧ್ಯಯನ ಮಾಡಿದಂತಹ ಋಷಿಗಳು, ಗಂಧರ್ವರು, ಅಪ್ಸರೆಯರು ಮಹೇಂದ್ರ ಪರ್ವತದಲ್ಲಿ ಯಾವಾಗಲೂ ಅವರ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಮಹೇಂದ್ರ ಪರ್ವತಕ್ಕೆ ಹೋಗ್ಬೇಕು ನೀವು. ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡೋರ್ಗೆ ವಿಶೇಷ ಕಾರೇಣ ನಮಸ್ಕಾರ ಮಾಡಿ ಮೂರ್ಧನಾಂತರ ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡ್ಬೇಕು ಪರಶುರಾಮ ದೇವರಿಗೆ. ನಾ ಹೇಳ್ತಿದ್ದೀನಿ ಕೇಳು. ಹಾಗೆ ನಮಸ್ಕಾರ ಮಾಡ್ಬೇಕು ನೀನು. ಮಹಾ ತಪಸ್ಸಿನಲ್ಲಿ ಮಹಾವೃದ್ಧರು ಒಂದು ಸಲ ವ್ರತವನ್ನ ಹಿಡಿದು ಬಿಟ್ರೆ ಗಟ್ಟಿ ದೃಢ ವ್ರತ ಅಂತ ಕರೀತಾರೆ. ಅವರಿಗೆ ನಾನು ಗೋತ್ರವಾಹನರ ಮೊಮ್ಮಗಳು ಅಂತ ಹೇಳು. ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನೀನ್ ಅವ್ರ ಹತ್ರ ಹೋಗಿ ನನ್ನ ಕಡೆಯಿಂದ ಬಂದಿದ್ದಿ ಅಂತ ಪರಶುರಾಮ ದೇವರಿಗೆ ಗೊತ್ತಾಗ್ಬಿಟ್ರೆ ಸಾಕು, ನಿನಗೆ ಬೇಕಾದ ಕೆಲಸ ಎಲ್ಲ ಮಾಡ್ತಾರೆ. ನನ್ನ ಅತ್ಯಂತ ಆಪ್ತ ವ್ಯಕ್ತಿಗಳು, ಸುಹೃತ್, ನನಗೆ ಅತ್ಯಂತ ಬೇಕಾದವರು, ನನ್ನ ಮೇಲೆ ಬಹಳ ಪ್ರೀತಿ ಇದೆ, ನನ್ನ ಸ್ನೇಹಿತರವರು ಪರಶುರಾಮ ದೇವರು. ಆದ್ದರಿಂದ ಅವರಷ್ಟು ಅಸ್ತ್ರಶಸ್ತ್ರಗಳನ್ನ ಧರಿಸಿರತಕ್ಕಂತಹ ವ್ಯಕ್ತಿಗಳು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಮಹಾವೀರ ಅವರು. ಆದ್ದರಿಂದ ಅಂತಹವರ ಭೇಟಿ ಮಾಡು, ನಿನಗೆ ಬೇಕಾದ್ದು ಮಾಡ್ತಾರೆ. ಮಹೇಂದ್ರ ಪರ್ವತದ ಕಾಡುಗಳಿಗೆ ಹೋಗಬೇಕು ನೀನು ಅಂತ ಹೇಳ್ತಾ ಇದ್ದ ಹಾಗೆ ತಕ್ಷಣ ಒಂದು ಮಿಂಚು ಬಂದ ಹಾಗಾಯ್ತಲ್ಲಿ. ಏನದು? ಅಲ್ಲಿ ಹೋಗುವಂತ ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಮಹಾನುಭಾವರಾದ ಒಬ್ಬ ತಪಸ್ವಿಗಳು ಅಲ್ಲೇ ಪ್ರಾದುರ್ಭೂತರಾಗ್ಬಿಟ್ರು, ಅಲ್ಲೇ ಕಾಣಿಸಿಕೊಂಡ್ರು. ಯಾರವರು ಅಂತಂದ್ರೆ ವೇದವ್ಯ ಪರಶುರಾಮ ದೇವರ ಸಾಕ್ಷಾತ್ ಶಿಷ್ಯರಾದ, ಯಾವಾಗಲೂ ಪರಶುರಾಮ ದೇವರನ್ನೇ ಫಾಲೋ ಮಾಡ್ತಾ ಇರ್ತಕ್ಕಂತಹ ಅಕೃತವ್ರಣ ಅಂತ ಮಹಾನುಭಾವರಾದ ಮುನಿಗಳು. ಅವರು ರಾಮಸ್ಯಾನುಚರ ಪ್ರಿಯ, ಪರಶುರಾಮ ದೇವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿಗಳು ಅಕೃತವ್ರಣ ಅಂತ ಹೇಳಿ ಆ ಮಹಾನುಭಾವರು ಅಲ್ಲೇ ಪ್ರಾದುರ್ಭೂತರಾದ್ರಂತ, ಅಲ್ಲೇ ಕಾಣಿಸ್ಕೊಂಡ್ರೆ ಎಲ್ಲ ಕಣ್ಣಿಗೆ. ಆ ಕಾಡಲ್ಲಿ, ಆ ಆಶ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ರು ಮುನಿಗಳೆಲ್ಲ. ಅಕೃತವ್ರಣರು ಬರ್ತಾ ಇದ್ದ ಹಾಗೆ ಧಗ್ಗಂತ ಎದ್ದು ನಿಂತರೆಲ್ಲ. ವಯಸ್ಸಿನಲ್ಲಿ ತುಂಬಾ ವೃದ್ಧನಾಗಿದ್ದ ಹೋತ್ರವಾಹನನು ಎದ್ದು ನಿಂತ. ಅವರಿಗೆ ಮರ್ಯಾದೆ ಮಾಡ್ತಾರೆ, ಅರ್ಘ್ಯಪಾದ್ಯಾಚಮನ ಆಸನಗಳನ್ನೆಲ್ಲ ಕೊಡುತ್ತಾರೆ ಅಕೃತವ್ರಣರಿಗೆ. ಅವರು ಕೂತರು. ಕೂತ ಮೇಲೆ ವಿಚಿತ್ರವಾದ ಮನಸ್ಸಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಪ್ರೀತಿ, ಹರ್ಷಯುತ, ಸಂತೋಷ, ಹರ್ಷ ಇದೆಲ್ಲದರಿಂದ ಕೂಡಿದ ಅವರು, ಆ ಯತಿಗಳು, ಯಾರು ಆ ಋಷಿಗಳು ಅಕೃತವ್ರಣರ ಜೊತೆಯಲ್ಲಿ ಮಾತಾಡ್ತಾರೆ. ಎಂಥ ಮಾತು ಅಂದ್ರೆ ಧನ್ಯಾಹ ದಿವ್ಯಾಶ್ಚ. ಸುಮ್ಮನೆ ಟೈಮ್ ಪಾಸ್ ಆಡುವ ಮಾತುಗಳ, ನಮ್ಮನ್ನ ಧನ್ಯರನ್ನಾಗಿ ಮಾಡುವ ಮಾತುಗಳು, ದೇವಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು, ದಿವ್ಯವಾದ ಮಾತುಗಳು, ಧನ್ಯವಾದ ಮಾತುಗಳು ಮಾತಾಡ್ತಾರೆ. ಹೀಗೆಲ್ಲ ಮಾತಾದ ಮೇಲೆ ಹೋತ್ರವಾಹನ ಅಕೃತವ್ರಣರನ್ನ ಕೇಳ್ತಾನೆ, ಪರಶುರಾಮ ದೇವರು ಎಲ್ಲಿದ್ದಾರಪ್ಪ, ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಕ್ಕಾಗತ್ತಾ? ವೇದ ವಿದಾಂ ವರಂ ಅಂತಾರೆ. ಪರಶುರಾಮ ದೇವರು ಯಾರು ಅಂತಂದ್ರೆ ವೇದವನ್ನ ತಿಳಿದವರಲ್ಲಿ ಅತ್ಯಂತ ಉತ್ತಮ ಪರಶುರಾಮ ದೇವರು ಅಂತ. ಇದೇನ್ರಿ ಹೀಗೆಲ್ಲ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ವೇದೇಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಅನಂತ ವೇದ ಪ್ರತಿಪಾದ್ಯನೂ ನಾನೇ, ವೇದಗಳಿಗೆ ನಿರ್ಣಯವನ್ನ ಮಾಡುವ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡದವನು ವೇದಾಂತ ಕೃತ್ ನಾನೇ, ಆ ಎಲ್ಲ ಅನಂತ ವೇದಗಳ ಅರ್ಥವನ್ನು ಎಲ್ಲರಿಗಿಂತ ಚೆನ್ನಾಗಿ ತಿಳ್ಕೊಂಡವನು ನಾನೇ. ವೇದ ವಿದಾಂಬರಂ. ಏನ್ ತಪ್ಪೇನಿಲ್ಲ, ಸೈದ್ಧಾಂತಿಕವಾಗಿ ತಪ್ಪೇನು ಮಾತಾಡ್ಲಿಲ್ಲ. ಎಲ್ಲಿದ್ದಾನೆ ಪರಶುರಾಮ? ಕಣ್ಣಿಗೆ ಕಾಣಬಹುದಾ? ಈಗ ನೋಡಬಹುದಾ? ಮಾತಾಡಬಹುದಾ? ಕೆಲಸ ಇತ್ತು ಅಂತದ್ದಕ್ಕೆ ಅಕೃತವ್ರಣ ಉತ್ತರ ಕೊಡ್ತಾರೆ. ಭವಂತಮೇವ ಸತತಂ ರಾಮ ಕೀರ್ತಯತಿ ಪ್ರಭೋ ಸೃಂಜಯೋ ಮೇ ಪ್ರಿಯ ಸಖೋ ರಾಜಋಷಿರಿತಿ ಪಾರ್ಥಿವ ಇಹ ರಾಮ ಪ್ರಭಾತೇಶ್ವೋ ಭವಿತೇತಿ ಮತಿರ್ಮಮ ದ್ರಷ್ಟಾಸ್ಯೇನ ಮಿಹಾಯಾಂತಂ ತವ ದರ್ಶನ ಕಾಂಕ್ಷಯ
इयञ्च कन्या राजर्षे किमर्थं वनमागता कस्य चेयं भवति का भवतेच्छामि वेदितुं दौहित्रीयं मम विभो काशीराजसुता प्रिया ज्येष्ठा स्वयंवरे तस्थौ भगिनीनां तथा नघ इयमम्बेति विख्याता ज्येष्ठा काशीपते सुता अंबिकां बालिके त्वन्ये कनीयस्यौ तपोधना समेतं पार्थिवं क्षत्रं काशीपुर्यां तदाभवत् कन्या निमित्तं विप्रर्षे तत्रासीदुत्सवो महान् ಎಲ್ಲ ಮುಂದಿನ ಅಲ್ಲೇ ಅವಳು ನಡೆದ ಕಥೆಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಶ್ಲೋಕಗಳನ್ನು ನಾವು ಹೇಳೋದು ಬೇಡ, ಯಾಕಂದ್ರೆ ನಡೆದ ಘಟನೆಯನ್ನೇ ಮತ್ತೆ ಅನುವಾದ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಅದನ್ನು ಹೇಳೋದು ಬೇಡ. ಭಗವನ್ನೇವಮೇವೈತದ್ಯದಾಹ ಪೃಥಿವೀಪತಿ ಶರೀರಕರ್ತ ಮಾತುರ್ಮೇ ಸೃಂಜಯೋತ್ರ ವಾಹನಃ ನಹ್ಯುತ್ಸಹೇ ಸ್ವನಗರಂ ಪ್ರತಿಯಾತುಂ ತಪೋಧನ ಅವಮಾನ ಭಯಾಚ್ಚೈವ ವ್ರೀಡಯಾ ಚ ಮಹಾಮುನೆ ಯತ್ತು ಮಾಂ ಭಗವಾನ್ ರಾಮೋ ವಕ್ಷತಿ ದ್ವಿಜಸತ್ತಮ ತನ್ಮೇ ಕಾರ್ಯತಮಂ ಕಾರ್ಯಂ ಇತಿ ಮೇ ಭಗವನ್ಮತಿ. ಅಕೃತವರ್ಣರು ಕೇಳ್ತಾರೆ, ರಾಜರ್ಷಿ ಪರಶುರಾಮ ದೇವರು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರಪ್ಪ, ನಿನ್ನ ಹೆಸರು ಹೇಳ್ತಾ ಇರ್ತಾರೆ. ನೋಡಿ ಹೇಗಿದೆ, ಹೋತ್ರವಾಹನ ನಿನ್ನ ಹೆಸರೇ ಬರ್ತಿರುತ್ತೆ. ನನಗೆ ಅತ್ಯಂತ ಆಪ್ತ ಸ್ನೇಹಿತ, ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ನಿನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಪರಶುರಾಮ. ಅಷ್ಟು ನಿನ್ನ ಮೇಲೆ ಬಹಳ ವಿಶ್ವಾಸ ಅವರಿಗೆ. ನಾಳೆ ಬೆಳಗ್ಗೆ ಪರಶುರಾಮ ಇಲ್ಲೇ ಬರ್ಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನೀನ್ ನೋಡ್ಬೇಕು ಅಂತಲೇ ನೀನಿದ್ಯಾ ಅಂತ ಅವರ ಜ್ಞಾನ ದೃಷ್ಟಿಗೆ ಗೊತ್ತಾಗಿದೆ. ನಿನ್ನ ನೋಡ್ಬೇಕು ಅಂತ ಪರಶುರಾಮ ದೇವರು ಇಲ್ಲಿಗೆ ನಾಳೆ ಬೆಳಗ್ಗೆ ಬರ್ತಾ ಇದ್ದಾರೆ. ಅವಾಗ ನೋಡ್ತೀನಿ ಅವನ್ನ. ಇವಳೇ ಈ ಹುಡುಗಿ ಇಲ್ಲಿ ಕೂತಿದಾಳಲ್ಲ, ಇಲ್ಲಾಕ್ ಬಂದ ಇವಳು ಅಂತ ಹೇಳಿದ ತಕ್ಷಣದಲ್ಲೇ ಅದೆಲ್ಲಾ ಕಥೆಗಳು, ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಅದನ್ನ ವಿಸ್ತಾರವಾಗಿ ನಾವು ಹೇಳೋದು ಬೇಡ. ಈಗ ಅಂಬಿಕೆಯ, ಅಂಬಾದೇವಿಯ, ಅಂಬಾಲಿಕೆಯ ಎಲ್ಲ ಕಥೆ ಹೇಳಿಬಿಟ್ರು. ಅದ್ರಲ್ಲಿ ಅಂಬೆಗಾದ ಅವಮಾನ, ಅವಳು ಪಟ್ಟ ದುಃಖ, ಅವಳ ಕಷ್ಟ, ಅವಳ ಕಥೆ ಏನು, ಪೂರ್ವಾಪರಗಳೇನು ಎಲ್ಲವನ್ನ ಹೇಳಿಬಿಟ್ರು ಹೋತ್ರವಾಹನರು. ಏನಾದ್ರೂ ಸಹಾಯ ಮಾಡ್ಬೇಕಲ್ಲ. ಇವಳ ಈ ದುರ್ಗತಿಗೆ ಭೀಷ್ಮನೇ ಕಾರಣ ಅಂತ ಇವಳ ಅಭಿಪ್ರಾಯ. ಏನಾದ್ರೂ ಮಾಡ್ಬೇಕಲ್ಲ ಅಂದದಕ್ಕೆ ಪಾಪ ಅಂಬೆ ಹೇಳ್ತಾಳೆ, ನಮ್ ತಾತ ಹೇಳಿದ್ ಕರೆಕ್ಟ್. ನಾನು ಅವಳು ದೋಹಿತ್ರಳು, ಅವರ ಮಗಳು ನಾನು. ನಮ್ಮ ಅಜ್ಜ ಹೇಳಿದ್ದೆಲ್ಲ 100% ಕರೆಕ್ಟ್ ಆಗಿದೆ. ನಮ್ಮ ಊರಿಗೆ ವಾಪಸ್ ಹೋಗ್ಲಿಕ್ಕೆ ಭಯ ಆಗ್ತಿದೆ, ನಂಗೆ ಅವಮಾನ ಆಗತ್ತೆ, ಭಯ ಆಗತ್ತೆ, ಬೇಡ. ಆದ್ದರಿಂದ ಮತ್ ನೀನ್ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ, ಪರಶುರಾಮ ದೇವರು ಏನ್ ಮಾಡು ಅಂತ ಹೇಳ್ತಾರೋ ನಾನು ಆ ಕೆಲಸ ಮಾಡ್ಬಿಡ್ತೀನಿ. ಇವಾಗ ಅರ್ಜೆಂಟ್ ಆಗಿ ಐ ವಾಂಟ್ ಟು ಸಿ ಪರಶುರಾಮ. ಅವರ ಮಾತು ಕೇಳಿ ಹೋತ್ರವಾಹನ ಮತ್ತು ಅಂಬ ಇವರಿಬ್ಬರ ಮಾತನ್ನ ಕೇಳಿದ ಅಕೃತವರ್ಣರು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ದುಃಖಂ ದ್ವಯೋರಿದಂ ಭದ್ರೇ ಕತರಸ್ಯ ಚಿಕೀರ್ಷತಿ ಪ್ರತಿಕರ್ತವ್ಯಮಬಲೆ ತತ್ವಂ ವತ್ಸೇ ವದಸ್ವ ಮೇ ಯದಿ ಸೌಭಪತಿರ್ಭದ್ರೇ ನಿಯೋಕ್ತವ್ಯೋ ಮತಸ್ತವ ನಿಯೋಕ್ಷತಿ ಮಹಾತ್ಮಾ ಸ್ಮರಾಮಸ್ತ್ವದ್ಧಿತಕಾಮ್ಯಯ ಅಥಾಪಗೇಯಂ ಭೀಷ್ಮಂ ತ್ವಂ ರಾಮೇಣೇಚ್ಛಸಿ ಧೀಮತ ರಣೇ ವಿನಿರ್ಜಿತಂ ದ್ರಷ್ಟುಂ ಕುರ್ಯಾತ್ ತದಪಿ ಭಾರ್ಗವಃ ಸೃಂಜಯಸ್ಯ ವಚ ಶ್ರುತ್ವಾ ತಥೈವ ಚ ಶ್ರುತಿಸ್ಮಿತೆ ಯದತ್ರಾನಂತರಂ ಕಾರ್ಯಂ ತದತ್ರೈವ ವಿಚಿಂತ್ಯತಾಂ ಆಪನೀತಾಸ್ಮಿ ಭೀಷ್ಮೇಣ ಭಗವನ್ ಅಭಿಜಾನತ ನಕಿ ಜಾನಾತಿ ಮೇ ಭೀಷ್ಮೋ ಬ್ರಹ್ಮನ್ ಸಾಲ್ವಗತಂ ಮನಃ ಏತದ್ವಿಚಾರ್ಯ ಮನಸಾ ಭವಾನೇತದ್ವಿನಿಶ್ಚಯಂ ವಿಚಿನೋತು ಯಥಾ ನ್ಯಾಯಂ ವಿಧಾನಂ ಕ್ರಿಯತಾಂ ತಥಾ ಭೀಷ್ಮೇ ವಾ ಕುರುಷಾರ್ದೂಲೆ ಸಾಲ್ವರಾಜೇ ಥವಾ ಪುನಃ ಉಭಯೋರೇವ ವಾ ಬ್ರಹ್ಮನ್ ಯುಕ್ತಂ ಯತ್ತತ್ ಸಮಾಚರ ನಿವೇದಿತಂ ಮಯಾ ಹ್ಯೇತದ್ದುಃಖಮೂಲಂ ಯಥಾ ತಥಂ ವಿಧಾನಂ ತತ್ರ ಭಗವಾನ್ ಕರ್ತುಮರ್ಹತಿ ಯುಕ್ತಿತಃ ಉಪಪನ್ನಮಿದಂ ಭದ್ರೇ ಯದೇವಂ ವರವರ್ಣಿನಿ
ಧರ್ಮ್ಯಂ ಪ್ರತಿವಚೋ ಬ್ರೂಯಾಹ ಶೃಣು ಚೇದಂ ವಚೋ ಮಮ ಯದಿ ತ್ವಾಮಾಪಗೇಯೋ ವೈ ನನಯೇದ್ ಗಜಸಾಹ್ವಯಂ ಸಾಲ್ವಸ್ತ್ವಾಂ ಶಿರಸಾ ಭೀರು ಗೃಹ್ಣೀಯಾದ್ ರಾಮಚೋದಿತಃ ತೇನ ತ್ವಂ ನಿರ್ಜಿತಾ ಭದ್ರೇ ಯಸ್ಮಾನ್ನೀತಾಸಿ ಭಾಮಿನಿ ಸಂಶಯಃ ಸಾಲ್ವರಾಜಸ್ಯ ತೇನ ತ್ವಯಿ ಸುಮಧ್ಯಮೇ ಭೀಷ್ಮಃ ಪುರುಷಮಾನಿ ಚ ಜಿತಕಾಶೀ ತಥೈವ ಚ ತಸ್ಮಾತ್ ಪ್ರತಿಕ್ರಿಯಾಯುಕ್ತ ಭೀಷ್ಮೇ कारयितुं ತ್ವಯಾ ಮಮಾಪ್ಯೇಷ ಸದಾ ಬ್ರಹ್ಮನ್ ಹೃದಿ ಕಾಮೋऽಭಿವರ್ತತೆ ಘಾತಯೇಯಂ ಯದಿರಣೇ ಭೀಷ್ಮಮಿತ್ಯೇವ ನಿತ್ಯದಾ ಭೀಷ್ಮಂ ವಾ ಸಾಲ್ವರಾಜಂ ವಾ ಯಂ ವಾ ದೋಷೇಣ ಗಚ್ಚಸಿ ಪ್ರಸಾಧಿತಂ ಮಹಾಬಾಹೋ ಯತ್ಕೃತೇಹಂ ಸುದುಃಖಿತಾ ಏವಂ ಕಥಯತಾಮೇವ ತೇಷಾಂ ಸ ದಿವಸೋ ಗತಃ ರಾತ್ರಿಶ್ಚ ಭರತಶ್ರೇಷ್ಠ ಸುಖಶೀತೋಷ್ಣಮಾರುತ ತತೋ ರಾಮಃ ಪ್ರಾದುರಾಸೀತ್ ಪ್ರಜ್ವಲನ್ನಿವ ತೇಜಸಾ ಶಿಷ್ಯೈಃ ಪರಿವೃತೋ ರಾಜನ್ ಜಟಾಚೀರಧರೋ ಮುನಿಃ ಧನುಷ್ಪಾಣಿರದೀನಾತ್ಮಾ ಖಡ್ಗಂ ಬಿಭ್ರತ್ ಪರಶ್ವಧೀ ವಿರಜಾರಾಜಶಾರ್ದೂಲಸೋಭ್ಯಯಾತ್ ಸೃಂಜಯಂ ನೃಪಂ ತತಸ್ತಂ ತಾಪಸಾ ದೃಷ್ಟ್ವಾ ಸ ಚ ರಾಜಾ ಮಹಾತಪಾಃ ತಸ್ಥುಃ ಪ್ರಾಂಜಲಯೋ ರಾಜನ್ ಸಾ ಚ ಕನ್ಯಾ ತಪಸ್ವಿನಿ पूजयामासुरव्यग्रा मधुपर्केण भार्गवम् पूजितश्च यथा न्यायम् निशसाद सहैव तैः ततः पूर्वव्यतीतानि कथयेते स्मता उभौ आसाताम् जामदग्न्यश्च सृञ्जयश्चैव भारत तथा कथान्ते राजर्षिः भृगुश्रेष्ठम् महाबलम् उवाच मधुरम् काले रामम् वचनमर्थवत् रामेयं मम दौहित्री काशिराजसुता प्रभो स्याशृणु यथा तत्त्वं कार्यं कार्यविशारद परमं कथ्यताञ्चेति तां रामः प्रत्यभाषत ततः साभ्यवदद्रामं ज्वलन्तमिव पावकम् ततोऽभिवाद्य चरणौ रामस्य शिरसा शुभा स्पृष्ट्वा पद्मला दलाभाभ्यां पाणिभ्यामग्रतस्थिता उरुरो प्ररुरोद महावरारोहा बाष्पव्याकुललोचन ಪ್ರಪೇದೆ ಶರಣಂ ಚೈವ ಶರಣ್ಯಂ ಭೃಗುನಂದನಂ. ಪರಶುರಾಮ ದೇವರು ಬರ್ತಾರೆ, ಏನ್ ವ್ಯವಸ್ಥೆ ಬೇಕೋ ಮಾಡೋಣ ಅಂತ ಆಲೋಚನೆ ಮಾಡಿ ಅಕೃತವ್ರಣ ತಿಳಿಸಿಕೊಡ್ತಾನೆ. ನೋಡಮ್ಮ, ನೀ ಹೇಳಿದ್ದೆಲ್ಲ ಸರಿ, ನಿನಗೆ ಒಟ್ಟು ದುಃಖ ಇಬ್ಬರಿಂದ ಬಂದಿದ್ದು. ಸೌಭಪತಿ, ಸೌಭ ವಿಮಾನದಲ್ಲಿ ಓಡಾಡುವ ಸಾಲ್ವರಾಜ ಕೃಷ್ಣ ಸಂಹಾರ ಮಾಡ್ತಾನೆ ನೆಕ್ಸ್ಟ್ ಇವನನ್ನ, ಅವನಿಂದ ಒಂದು ದುಃಖ, ಭೀಷ್ಮರಿಂದ. ಇದರಲ್ಲಿ ನೀನ್ ರಿವೆಂಜ್ ತೀರಿಸ್ಕೊಳ್ಬೇಕು ಅಂದೆಲ್ಲ. ಯಾರಿಗೆ ರಿವೆಂಜು? ಭೀಷ್ಮನಿಗೋ ಸೌಭನಿಗೋ? ಅಥವಾ ಸೌಭನನ್ನ ಕಂಟ್ರೋಲ್ ಮಾಡಬೇಕು ಅಂತ ನಿಂಗೆ ಆಸೆ ಇದ್ರೆ ಪರಶುರಾಮ ದೇವರು ಆ ಕೆಲಸ ಮಾಡ್ತಾರೆ. ಅಥವಾ ಭೀಷ್ಮನನ್ನ ನಿಗ್ರಹ ಮಾಡಬೇಕು ಅಂತಿದ್ರೆ ಯುದ್ಧದಲ್ಲಿ ಭೀಷ್ಮರನ್ನ ಅವರು ಸೋಲಿಸ್ತಾರೆ. ಸರಿ, ನಿಮ್ಮ ತಾತ ಇದ್ದಾರಿಲ್ಲಿ ಹೋತ್ರವಾಹನರು, ಇಬ್ಬರಲ್ಲಿ ಯಾರಿಗೆ ನೀನು ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂದ್ಕೊಂಡಿದ್ದಿ ಅದನ್ನ ಆಲೋಚನೆ ಮಾಡು. ಈಗಲೇ ಇಲ್ಲೇ ವಿಚಾರ ಮಾಡ್ಬೇಕು ಅದನ್ನ, ಬೇಗ ವಿಚಿಂತ್ಯತ ಅತ್ರೈವ, ಈಗಲೇ ಮಾಡು. ಅವಾಗ ಅವಳಂತಾಳೆ, ಭೀಷ್ಮ ಗೊತ್ತಿಲ್ಲ ಅವನಿಗೆ, ಅವಿಜಾನತ, ಅಜ್ಞಾನದಿಂದ ನನ್ ಕರ್ಕೊಂಡು ಹೋಗ್ಬಿಟ್ಟ. ನನ್ನ ಮನಸ್ಸಿನಲ್ಲಿ ಸೌಭಪತಿಯಾದ ಸಾಲ್ವ ಇದ್ದಾನೆ ಅನ್ನುವ ಆಲೋಚನೆ ಇಲ್ಲದೆ ನನ್ ಕರ್ಕೊಂಡು ಹೋದ. ಆದ್ದರಿಂದ ಏನ್ ಮಾಡ್ಬೋದು? ಯಾರ ಮೇಲ್ ರಿವೆಂಜ್ ತಗೊಂಡ್ರೆ ಒಳ್ಳೇದಾಗ್ಬೋದು ಅದನ್ನ ನೀನೇ ನಿಶ್ಚಯ ಮಾಡು. ಕನ್ಕ್ಲೂಷನ್ ಬಂದು ಆಮೇಲೆ ಏನಾಗ್ಬೇಕೋ ಆ ಕೆಲಸ ಅಚ್ಚುಕಟ್ಟಾಗಿ ಆಗ್ಲಿ. ಅಥವಾ ಭೀಷ್ಮನನ್ನ ಹೊಡಿಬೇಕೋ, ಸೌಭ ಸಾಲ್ವನಿಗೆ ಏನಾದ್ರೂ ಮಾಡ್ಬೇಕೋ, ಅಥವಾ ಅವರಿಬ್ಬರಿಗೂ ಏನಾದ್ರೂ ಮಾಡ್ಬೇಕೋ ಮಾಡೋದನ್ನ. ನನ್ನ ದುಃಖಕ್ಕೇನು ಕಾರಣ? 100% ಶುದ್ಧವಾಗಿ ಮುಚ್ಚುಮರೆ ಮಾಡದೆ ನಿಮ್ಮ ಹತ್ರ ಎಲ್ಲ ನಾನು ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದೇನೆ. ಏನ್ ಮಾಡ್ಬೇಕು ನೀನ್ ಮಾಡು ಅಂತಂದಾಗ ಅಕೃತವರ್ಣ ಅಂತಾನೆ, ಆಗ್ಲಿ ಆಗ್ಲಿ, ನನ್ನ ಮಾತು ಕೇಳು. ಮೊದಲು ಭೀಷ್ಮಾಚಾರ್ಯರ ವಿಚಾರ ಮಾಡೋಣ.
ಭೀಷ್ಮ ಏನಾದ್ರೂ ನಿನ್ನನ್ನ ಹಸ್ತಿನಪುರಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಪರಶುರಾಮ ದೇವರ ಮಾತನ್ನು ಕೇಳಿ ಖಂಡಿತ ನಿನ್ನನ್ನ ಸಾಲ್ವ ಸ್ವೀಕಾರ ಮಾಡ್ಕೊಳ್ತಾ ಇದ್ದ. ಆದ್ರೆ ಏನಾಗ್ಬಿಟ್ಟಿದೆ ಈಗ, ಅವನ್ ನಿಂಗ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಭೀಷ್ಮ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಭೀಷ್ಮ ನಿನ್ನನ್ನ ಮುಟ್ಟದೆ ಇಫ್ ಒಂದು ವೇಳೆ ನೀನು ಭೀಷ್ಮನಿಂದ ಗೆಲ್ಲದೆ ಇದ್ದಿದ್ರೆ, ಹಸ್ತಿನಪುರಕ್ಕೆ ಒಂದು ಸಲ ಹೋಗದೆ ನೀನಿದ್ದಿದ್ರೆ, ರಾಮದೇವರ ಮಾತನ್ನ ಕೇಳಿ, ಅಂದ್ರೆ ಪರಶುರಾಮ ದೇವರ ಮಾತನ್ನ ಕೇಳಿ ಸಾಲ್ವ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದ. ಆದ್ರೆ ಭೀಷ್ಮ ನಿನ್ನನ್ನು ತಗೊಂಡು ಹೋಗ್ಬಿಟ್ಟಿದ್ದಾನೆ, ತಗೊಂಡು ನಿನ್ ಏನ್ ಮಾಡಿಬಿಟ್ಟಿದ್ದಾನೋ ಅನ್ನುವ ಡೌಟ್ ಯಾರಿಗಿದೆ? ಸಾಲ್ವನಿಗಿದೆ. ಅವನು ಭೀಷ್ಮ ಸಾಮಾನ್ಯ ಅಲ್ಲ, ಪುರುಷಮಾನಿ. ಅವನು ಪುರುಷಮಾನಿ ಅಂತಾರೆ. ಪುರುಷಮಾನಿ ಅಂದ್ರೆ ನಾನೇ ದೊಡ್ಡವನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಜಿತಕಾಶಿ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಜಿತಕಾಶಿ. ಏನ್ ಹಂಗಂದ್ರೆ ಕಾಶಿಯನ್ನ ಗೆದ್ದವನು ಅಂತ ಅರ್ಥನ? ಇಲ್ಲ. ಜಿತಕಾಶಿ ಅನ್ನುವ ಶಬ್ದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ನಾನೇ ಗೆಲ್ತೇನೆ, ಜಯಾಕಾಂಕ್ಷಿ. ಜಿತಕಾಶಿ ಅಂದ್ರೇನು? ಜಯಾಕಾಂಕ್ಷಿ, ರಾಜರ ವ್ಯಾಖ್ಯಾನ. ಯಾವಾಗಲೂ ತಾನೇ ಗೆಲ್ಲಬೇಕು ಅಂತ ಅಪೇಕ್ಷೆ ಇಟ್ಕೊಂಡಂತಹ ವ್ಯಕ್ತಿ. ಆದ್ದರಿಂದ ಸಾಲ್ವ ಅಂತನ್ನುವವನು 25% ಆದ್ರೆ ಇಲ್ಲಿ ಭೀಷ್ಮನದ್ದೇ 75% ತಪ್ಪಿದೆ. ಆದ್ದರಿಂದ ಭೀಷ್ಮನಿಗೆ ಪ್ರತೀಕಾರ ಮಾಡಿಸೋದೇ ಅತ್ಯಂತ ಪ್ರಶಸ್ತವಾದ ಕಾರ್ಯ. ಆದ್ದರಿಂದ ಭೀಷ್ಮರನ್ನ ಹೊಡೆಸ್ಬೇಕು ಪರಶುರಾಮ ದೇವರಿಗೆ ಹೇಳಿ. ನೋಡಿ ಎಂತೆಂಥ ಪ್ಲಾನ್ಗಳು. ಸರಿ, ಅಂಬೆ ಹಾಗೆ ಅಂತಾಳೆ, ನನಗೂ ಇದೆ ಭೀಷ್ಮರನ್ನ ಕೊಂದಾಕ್ಸ್ಬಿಡ್ಬೇಕು ಅಂತ ನಂಗೂ ಆಸೆ ಇದೆ. ಆದ್ರೆ ನಾನು ಡೈರೆಕ್ಟ್ ಆಗಿ ಭೀಷ್ಮರನ್ನ ಹೊಡೆದು ಬಿಡ್ರಿ ಅಂತ ಪರಶುರಾಮ ದೇವ್ರಿಗೆ ಹೇಳಕ್ಕಾಗಲ್ಲ. ಯಾಕೆ? ನನ್ನ ಕಥೆ ಕೇಳಿದ ಮೇಲೆ ತಪ್ಪು ಯಾರದ್ದು? ಸಾಲ್ವನದ್ದು, ಭೀಷ್ಮನದ್ದು ಅಂತ ವಿಚಾರ ಮಾಡಿ ಆಲೋಚನೆ ಮಾಡಬೇಕಾದ ಪರಶುರಾಮ ದೇವರು. ಅವ್ರು ಏನ್ ಮಾಡ್ತಾರೋ ಅದನ್ನು ಮಾಡ್ಲಿ, ನನಗಂತೂ ಭೀಷ್ಮನಿಂದಲೇ ದುಃಖ ಬಂದಿದೆ ಅಂತ ಹೇಳಿ ಮಾತಾಡ್ತಾ ಅವತ್ ರಾತ್ರಿ ಹೊರಟೋಯ್ತು. ಒಳ್ಳೆ ಗಾಳಿ ಅಂತೆ. ಹೇಗಿದೆ ಅಂತಂದ್ರೆ ಒಳ್ಳೆ ಶೀತದ, ತಣ್ಣಗಿದೆ, ಒಳ್ಳೆ ಬಿಸಿಯಾಗಿದೆ. ತಣ್ಣಗಿದೆ ಬಿಸಿಯಾಗಿದೆ ಅಂದ್ರೆ ಅರ್ಥ ಏನು? ತಣ್ಣಗಿದೆ ಅಂದ್ರೆ ಹೊರಗಡೆ ಆ ಋಷ್ಯಾಶ್ರಮದಲ್ಲಿ ಗಾಳಿ ತಣ್ಣಗೆ ಬೀಸ್ತಾ ಇದೆ, ಅದರ ಮೇಲೆ ಹೊದ್ದಿಗೆಯನ್ನು ಹೊದ್ದುಕೊಂಡು ಬಿಟ್ರೆ ಬೆಚ್ಚಗಿರುತ್ತೆ. ಸುಖ ಶೀತೋಷ್ಣ ಸ್ಪರ್ಶದಿಂದ ಕೂಡಿದ ಆ ವಾತಾವರಣದಲ್ಲಿ ಅವರೆಲ್ಲರೂ ಮಲಗಿಬಿಟ್ರು. ರಾತ್ರಿ ಹೋಯ್ತು. ಮಾರನೇ ದಿನ ಬೆಳಗ್ಗೆ ಆಗಿದೆ. ಬೆಳಗ್ಗೆ ಆಗ್ತಾ ಇದ್ದಾಗೆ ಮಹಾನುಭಾವರಾದ ಭಗವಂತನ ಸ್ವರೂಪಾವತಾರರಾದ ಪರಶುರಾಮ ದೇವರು ಜಾಜ್ವಲ್ಯಮಾನವಾಗಿ ಹೊಳೆಯುವ ಬೆಂಕಿಯ ರೂಪವನ್ನ ಧಾರಣೆ ಮಾಡಿಕೊಂಡು ಅಲ್ಲೇ ಪ್ರಾದುರ್ಭೂತರಾದ್ರು. ನೋಡಿ, ನಡ್ಕೊಂಡು ಹೋಗ್ಬೇಕು ಬರಬೇಕು ಅಂತಿಲ್ಲ, ಆಲೋಚನೆ ಮಾಡ್ತಾ ಇದ್ದಾಗೆ ಬರುವಂತಹ ಮಹಾನುಭಾವರವರೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಚರಿತ್ರೆಗಳು. ಅಕೃತವರ್ಣನೆ ಹಾಗೆ ಬಂದಿದ್ದಾನೆ ಅಂದ ಮೇಲೆ ಇನ್ನು ಭಗವಂತನ ವಿಭವ ಇನ್ನೇನು. ಹೇಗಿದ್ದ? ಜಟಾಚೀರಧರೋ ಮುನಿಹಿ, ಒಳ್ಳೆ ಚೀರವಸ್ತ್ರಗಳನ್ನು ಧರಿಸಿದ್ದಾರೆ, ಜಟೆಯನ್ನ ಹಾಕೊಂಡಿದ್ದಾರೆ. ಶಿಷ್ಯರ ಜೊತೆಯಲ್ಲಿ ಬಂದರು, ಪ್ರಕಟರಾದರು ಪರಶುರಾಮ ದೇವರು. ಒಂದು ಕೈಯಲ್ಲಿ ಧನುಸ್ಸು, ಇನ್ನೊಂದು ಕೈಯಲ್ಲಿ ಪರಶು, ಖಡ್ಗ, ಇದೆಲ್ಲವನ್ನ ಹಿಡಿದಿದ್ದಾರೆ. ಶ್ರೀಮದ್ ಆಚಾರ್ಯರು ಪರಶುರಾಮ ದೇವರ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾರೆ, ಪರಶುರಾಮ ಹೇಗಿದ್ದಾನೆ? ಅಂಗಾರವರ್ಣಂ ಅಭಿತೋಂಡ ಬಹಿ ಪ್ರಭಾಭಿರ್ವ್ಯಾಪ್ತಂ ಪರಶ್ವದ ಧನುರ್ಧರಮೇಕ ವೀರಂ ಧ್ಯಾಯೇದದೇಶ ಪುರುಹೂತ ಮುಖೈಸ್ತುವದ್ಭಿರಾವೀತಮಾತ್ಮ ಪದವೀಂ ಪ್ರತಿಪಾದಯಂತಂ. ಅಂಗಾರವರ್ಣಂ, ಹೊಳೆಯುವ ಬೆಂಕಿಯಂತೆ ಬಣ್ಣ, ಜ್ವಾಲಾವರ್ಣ. ಯಾಕೆ? ಅಗ್ನಿ ಅಂತರ್ಯಾಮಿಯಾಗಿ ಪರಶುರಾಮ ತಾನೆ. ಅಗ್ನ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಣೀಪತಿ ಶ್ರೀ ಪರಶುರಾಮಾಯ ನಮಃ. ನಮ್ಮ ಅನುಸಂಧಾನ ಅದೇ, ಅಗ್ನ್ಯಂತರ್ಗತ ಪರಶುರಾಮ ಇರೋದ್ರಿಂದ ಪರಶುರಾಮ ದೇವರ ಬಣ್ಣ ಅಗ್ನಿಗೆ ಬಂದಿದೆ. ಆದ್ದರಿಂದ ಹೊಳೆಯುವ ಬೆಂಕಿಯಂತ ಬಣ್ಣ, ಒಂದು ಕೈಯಲ್ಲಿ ಧನುಸ್ಸು, ಮತ್ತೊಂದು ಕೈಯಲ್ಲಿ ಪರಶು ಹಿಡಿದಿದ್ದಾರೆ. ಬ್ರಹ್ಮಾದಿ ದೇವತೆಗಳಿಗೆ ತನ್ನ ಸ್ವರೂಪವನ್ನ ಪಾಠ ಮಾಡ್ತಾ ಇರತಕ್ಕಂತಹ ಪರಶುರಾಮ ದೇವರನ್ನ ನಾವು ತತ್ವಜ್ಞಾನಕ್ಕಾಗಿ ಧ್ಯಾನ ಮಾಡಬೇಕು. ಸ್ತಂಭನ, ಮೋಹನ, ವಶೀಕರಣ, ಸಿದ್ಧಿ
ಇದೆಲ್ಲದಕ್ಕೂ ಪರಶುರಾಮ ದೇವರ ಮಂತ್ರ ಕಾರಣ ಆಗತ್ತೆ ಅಂತಾರೆ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು. ಅಂಥ ಪರಶುರಾಮ ದೇವರು ಬಂದಿದ್ದಾರೆ. ಎದ್ದು ನಿಂತು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಮಧುಪರ್ಕಾದಿಗಳಿಂದ ಆ ಭಾರ್ಗವರನ್ನ ಪೂಜೆ ಮಾಡ್ತಾರೆ. ತಕ್ಷಣದಲ್ಲೇ ಆ ಹೋತ್ರವಾಹನ ಹತ್ರಕ್ಕೆ ಬಂದ್ರು ಪರಶುರಾಮ ದೇವರು. ಮಾತಾಡ್ತಾ ಕೂತ್ರು. ಇಬ್ಬರು ಮಾತಾಡ್ತಾರೆ. ಮಾತಾಡುವಾಗ ಈ ಹೋತ್ರವಾಹನ ಆ ಹುಡುಗಿ ವಿಷಯ ಮಾತಾಡ್ತಾನೆ. ರಾಮ, ನನ್ನ ಮಗಳಪ್ಪ ಇವಳು, ಮೊಮ್ಮಗಳು, ಕಾಶಿರಾಜನ ಮಗಳು, ದೊಡ್ಡ ಕೆಲಸ ಆಗ್ಬೇಕಾಗಿದೆ, ಅವಳ ಬಗ್ಗೆ ಎಲ್ಲ ಹೇಳ್ತೀನಿ ಕೇಳು ಅಂತ ಇರೋ ವಿಷಯಗಳನ್ನೆಲ್ಲ ಹೇಳಿಬಿಟ್ರು. ಅವಳು ಪರಶುರಾಮ ದೇವರ ಪಾದಗಳಿಗೆ ಸಾಷ್ಟಾಂಗ ಇಲ್ಲ, ಶಿರಪಂಚಾಂಗ ನಮಸ್ಕಾರವನ್ನ ಮಾಡಿ ಪದ್ಮ ದಲಾಭಾಭ್ಯಾಂ, ಪದ್ಮದ ಎಳೆಗಳಂತೆ ಇದ್ದ ತನ್ನ ಕೆಂಪಾದ ಕೈಗಳಿಂದ ಪರಶುರಾಮ ದೇವರ ಪಾದವನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ, ಅಂಬೆಯ ಪುಣ್ಯ ನೋಡಿ, ಭಗವಂತನ ಪಾದಸ್ಪರ್ಶ ಮಾಡುವ ಭಾಗ್ಯ, ಎದ್ದು ನಿಂತ್ಲು. ಕೈ ಮುಗಿದು ನಿಂತಿದ್ದಾಳೆ, ಅಳ್ತಾಳೆ. ಪರಶುರಾಮ ದೇವಾ, ನೀನೇ ನನಗೆ ಶರಣ್ಯ ಅಂತ ಶರಣು ಹೊಕ್ಕಬಿಟ್ಲು. ಪರಶುರಾಮ ದೇವರು ಮಾತಾಡ್ತಾರೆ. ಯಥಾತ್ವಂ ಸೃಂಜಯಸ್ಯಾಸ್ಯ ತಥಾತ್ವಂ ಮೇ ನೃಪಾತ್ಮಜೆ ಬ್ರೂಹಿ ತತ್ತೇ ಮನೋ ದುಃಖಂ ಕರಿಷ್ಯೇ ವಚನಂ ತವ. ಭಗವನ್ ಶರಣಂ ತ್ವಾದ್ಯ ಪ್ರಪನ್ನಾಸ್ಮಿ ಮಹಾವ್ರತಂ ಶೋಕಪಂಕಾರ್ಣವೇ ಮಗ್ನಾಂ ಘೋರಾದುದ್ಧರ ಮಾಂ ವಿಭೋ. ತಸ್ಯಾಶ್ಚ ದೃಷ್ಟ್ವಾ ರೂಪಂ ಸಾ ವಯಶ್ಚಾಭಿನವಂ ಪುನಃ ಸೌಕುಮಾರ್ಯಂ ಪರಂ ಚೈವ ರಾಮಶ್ಚಿಂತಾ ಪರೋಭವತ್. ಕಿಮಿಯಂ ವಕ್ಷತೀತ್ಯೇವಂ ವಿಮೃಶಂ ಭೃಗುಸತ್ತಮಃ ಇತಿ ದಧ್ಯೌ ಚಿರಂ ರಾಮಃ ಕೃಪಯಾಭಿಪರಿಪ್ಲುತಃ. ಕಥ್ಯತಾಮಿತಿ ಸಾ ಭೂಯೋ ರಾಮೇಣೋಕ್ತಾ ಶುಚಿಸ್ಮಿತಾ. ಸರ್ವಮೇವ ಯಥಾ ತತ್ವಂ ಕಥಯಾಮಾಸ ಭಾರ್ಗವೇ ತಚ್ಛ್ರುತ್ವಾ ಜಾಮದಗ್ನ್ಯಸ್ತು ರಾಜಪುತ್ರ್ಯಾ ವಚಸ್ತದಾ. ಉವಾಚ ತಂ ವರಾರೋಹಾಂ ನಿಶ್ಚಿತ್ಯಾರ್ಥ ವಿನಿಶ್ಚಯಂ ಪ್ರೇಷಯಿಷ್ಯಾಮಿ ಭೀಷ್ಮಾಯ ಕುರು ಶ್ರೇಷ್ಠಾಯ ಭಾಮಿನಿ. ಕರಿಷ್ಯತಿ ವಚೋ ಮಹ್ಯಂ ಶ್ರುತ್ವಾ ಧರ್ಮಂ ನರಾಧಿಪಃ ನ ಚೇತ್ ಕರಿಷ್ಯತಿ ವಚೋ ಮಯೋಕ್ತಂ ಜಾಹ್ನವೀ ಸುತಃ. ದಕ್ಷಾಂ ಯೇನಂ ರಣೇ ಭದ್ರೇ ಸಾಮಾತ್ಯಂ ಶಸ್ತ್ರತೇಜಸಾ. ಅಥವಾ ವೇ ಮತಿಸ್ತತ್ರ ರಾಜಪುತ್ರಿಣ ವರ್ತತೆ ಯಾವತ್ ಸಾಲ್ವಪತಿಂ ವೀರಂ ಯೋಜಯಾಂ ಯತ್ರ ಕರ್ಮಣಿ. ವಿಸರ್ಜಿತಾಹಂ ಭೀಷ್ಮೇಣ ಶ್ರುತ್ವೈವ ಭೃಗುನಂದನ ಸಾಲ್ವರಾಜಗತಂ ಭಾವಂ ಮಮ ಪೂರ್ವಂ ಮನೀಷಿತಂ. ಸೌಭರಾಜಮುಪೇತ್ಯಾಹಂ ಅವೋಚಂ ದುರ್ವಚಂ ವಚಃ ನ ಚ ಮಾಂ ಪ್ರತ್ಯಗೃಹ್ಣಾತ್ ಸ ಚಾರಿತ್ರ ಪರಿಶಂಕಿತಃ. ಏತತ್ ಸರ್ವಂ ವಿನಿಶ್ಚಿತ್ಯ ಸ್ವಬುದ್ಧ್ಯಾ ಭೃಗುನಂದನ ಯದತ್ರೌಪಾಯಿಕಂ ಕಾರ್ಯಂ ತಚ್ಚಿಂತಯಿತುಮರ್ಹಸಿ. ಮಮ ತು ವ್ಯಸನಸ್ಯಾಸ್ಯ ಭೀಷ್ಮೋ ಮೂಲಂ ಮಹಾವ್ರತಃ ಯೇನಾಹಂ ವಶಮಾನೀತಾ ಸಮುತ್ಥಾಪ್ಯ ಬಲಾತ್ತದಾ. ಜಹಿ ಭೀಷ್ಮಂ ಮಹಾಬಾಹೋ ಯತ್ಕೃತೆ ದುಃಖಮೀದೃಶಂ ಪ್ರಾಪ್ತಾಹಂ ಭೃಗುಶಾರ್ಧೂಲಾ ಚರಾಮ್ಯ ಪ್ರಿಯಮುತ್ತಮಂ. ಸಹಿ ಲುಬ್ಧಶ್ಚ ಮಾನೀ ಚ ಜಿತಕಾಶೀ ಚ ಭಾರ್ಗವ ತಸ್ಮಾತ್ ಪ್ರತಿಕ್ರಿಯಾಂ ಕರ್ತುಂ ಯುಕ್ತಂ ತಸ್ಮೈ ತ್ವಯಾ ನಘ. ಏಷ ಮೇ ಹ್ರಿಯಮಾಣಾಯ ಭಾರತೇನ ತದಾ ವಿಭೋ ಅಭವತ್ ಹೃದಿ ಸಂಕಲ್ಪೋ ಘಾತಯೇಯಂ ಮಹಾವ್ರತಂ. ತಸ್ಮಾತ್ ಕಾಮಂ ಮಮಾದ್ಯೇಮಂ ರಾಮ ಸಂಪಾದಯಾ ನಘ. ಜಹಿ ಭೀಷ್ಮಂ ಮಹಾಬಾಹೋ ಯಥಾ ವೃತ್ರಂ ಪುರಂದರ. ಪರಶುರಾಮ ದೇವರು ಹೇಳ್ತಾರೆ, ನೋಡು, ನೀನು ಹೋತ್ರವಾಹನರಿಗೆ ಹೇಗೆ ಮೊಮ್ಮಗಳು, ನನಗೂ ಹಾಗೆ ಹೇಳು. ನಿನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೇಳು, ಏನ್ ಮಾಡ್ಬೇಕೋ ಅದನ್ನು ಮಾಡ್ತೀನಿ ಅಂತಂದಾಗ, ಸ್ವಾಮಿ ಪರಶುರಾಮ, ನಿನಗೆ ಶರಣು ಬಂದಿದ್ದೇನಪ್ಪ, ದುಃಖವೆನ್ನುವ ಕೆಸರಿನಲ್ಲಿ ಮುಳುಗೋಗ್ತಾ ಇರತಕ್ಕ ನನ್ನನ್ನು ಉದ್ಧಾರ ಮಾಡು ಪ್ರಭೋ ಅಂತ ಪ್ರಾರ್ಥನೆ ಮಾಡ್ತಾನೆ. ಪರಶುರಾಮ ದೇವರು ನೋಡ್ತಾರ ಅವಳನ್ನ, ಅವಳ ಸುಂದರವಾದ ರೂಪ, ಚಿಕ್ಕ ವಯಸ್ಸು, ಮೃದುವಾದ ಶರೀರ, ಅದನ್ನ ನೋಡಿ ಚಿಂತೆ ಬಂದ್ಬಿಡುತ್ತೆ ಅವರಿಗೆ. ಯಾರಿಗೆ? ಪರಶುರಾಮ ದೇವರಿಗೆ. ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಹೇಳ್ತಾಳಪ್ಪ ಇವಳು ಏನ್ ಹೇಳಬಹುದು, ಅವಳು ಹೇಳಿದ್ದಕ್ಕೆ ನಾನೇನ್ ಮಾಡ್ಬೇಕಾಗಿ ಬರಬಹುದು ಅನ್ನೋದೆಲ್ಲವನ್ನ ಪರಶುರಾಮ ದೇವರು ಉದ್ದಕ್ಕೆ ಆಲೋಚನೆ ಮಾಡ್ತಾರೆ. ಮಹಾನುಭಾವರು ಆಲೋಚನೆಯನ್ನ ಮಾಡಿ, ಅವಳ ವಿಷಯಕವಾದ ಚಿಂತನೆಯನ್ನ ಮಾಡಿ, ಆಗ್ಲಿ ಗೊತ್ತಾಗೋಯ್ತು ಅವ್ರಿಗೆ, ಹೇಳು ಅಂತ ನಗುತ್ತಾ
ಹೇಳು ಅಂತ ಹೇಳಿದಾಗ ಅವಳೆಲ್ಲವನ್ನ ಹೇಳಿದ್ರು. ಎಲ್ಲಾ ಕಥೆ ರಿವೀಲ್ ಮಾಡಿಬಿಟ್ಲು ಒಂದು ಕ್ಷಣದಲ್ಲೇ. ಆಗ ಪರಶುರಾಮ ದೇವರಂತಾರೆ, ನೋಡು, ಇವಾಗಲೇ ಪ್ರೇಷಯಿಷ್ಯಾಮಿ ಭೀಷ್ಮಾಯ, ಭೀಷ್ಮನಿಗೆ ನನ್ನ ದೂತನನ್ನ ಕಳಿಸ್ಕೊಡ್ತೇನೆ. ನನ್ನ ಮಾತನ್ನ ಪರಶುರಾಮ ಯಾವತ್ತೂ ಮೀರೋದಿಲ್ಲ. ಅಕಸ್ಮಾತ್ ಏನಾರು ಮೀರಿ ಬಿಟ್ರೆ ಆ ಗಂಗೆಯ ಮಗನನ್ನ ನನ್ನ ಶಸ್ತ್ರದಿಂದ ಸುಟ್ಟಾಕಿ ಬಿಡ್ತೇನೆ. ಇಲ್ಲ, ಅಥವಾ ಭೀಷ್ಮನ್ ಸಾವಾಸ ಯಾಕೆ ಮಾಡ್ತೀರಿ, ಭೀಷ್ಮನ್ ಸುಟ್ಟಾಕ್ಬೇಡಿ, ಸಾಲ್ವನ್ ಜೊತೆ ನಂಗೆ ಮದುವೆ ಮಾಡ್ಕೊಟ್ಬಿಡಿ ಅಂತಂದ್ರೆ ಬೇಕಾದ್ರೆ ಅದಾದ್ರೂ ಮಾಡ್ತೀನಿ. ಇಲ್ಲ ಅಂದ್ರೆ ಸಾಲ್ವನಿಂದ ಭೀಷ್ಮನನ್ನ ಕೊಲ್ಲಿಸು ಅಂತ ಹೇಳ್ತೀಯಾ, ಅದನ್ನ ಬೇಕಾದ್ರೂ ಮಾಡ್ತೀನಿ, ನಾನಾದ್ರೂ ಮಾಡ್ತೀನಿ. ಅಥವಾ ಸಾಲ್ವನ್ಗೆ ನಿನ್ ಜೊತೆ ಕೊಟ್ಟು ಮದುವೆ ಆದ್ರೂ ಮಾಡಿಸ್ತೀನಿ. ಅದೂ ಇಲ್ಲ ಅಂದ್ರೆ ಸಾಲ್ವನ ಮೂಲಕ ಭೀಷ್ಮನನ್ನು ಸೋಲಿಸ್ತೇನೆ, ಅಲ್ಲಿಗೆ ಸಮಾನ ಆಗುತ್ತೆ, ನೀನ್ ಮದುವೆ ಹಾಕೊಂಡು ಹೋಗ್ಬೋದು ಆರಾಮಾಗಿ. ಏನ್ ಮಾಡ್ಲಿ ಅಂದಾಗ ಅಂಬೆ ಹೇಳ್ತಾಳೆ, ಸ್ವಾಮಿ, ಸಾಲ್ವನ್ ನಾನ್ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯ ಕೇಳಿ ಪರಶುರಾಮ ಭೀಷ್ಮ ನನ್ ಕಳ್ಸ್ಕೊಟ್ಬಿಟ್ಟ ಸಾಲ್ವನ್ ಹತ್ರ. ಆದ್ರೆ ಆ ಸೌಭ ವಿಮಾನದಲ್ಲಿ ಕುಳಿತು ಹಾರಾಡುವ ಸಾಲ್ವ ಏನ್ ಮಾಡ್ದ, ನನ್ನ ಚಾರಿತ್ರ್ಯದ ಮೇಲೆ ಡೌಟ್ ಬಂತ ಅವನಿಗೆ. ಅವಳ ಚರಿತ್ರೆ ಶುದ್ಧ ಇಲ್ವೇನೋ, ಕ್ಯಾರೆಕ್ಟರ್ ಕರೆಕ್ಟ್ ಆಗಿಲ್ವೇನೋ ಅನ್ನುವ ಸಂದೇಹದಿಂದ ನನ್ನನ್ನ ತಗೊಳ್ಳಿಲ್ಲ ಅವನು. ಆದ್ದರಿಂದ ತಪ್ಪ್ಯಾರದ್ದು ಅಂತ ನೀನೇ ಯುಕ್ತಾಯುಕ್ತ ವಿವೇಚನವನ್ನು ಮಾಡಬೇಕು. ಒಟ್ನಲ್ಲಿ ಎರಡು ಕಡೆ ನೋಡಿದ್ರು ನನ್ನ ದುಃಖಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಆ ಭೀಷ್ಮ. ಬಲದಿಂದ ನಾನು ತಗೊಂಡು ಹೋಗಿಬಿಟ್ಟಿದ್ದಾನ ಅವನು. ಆದ್ದರಿಂದ ಭೀಷ್ಮನ್ನ ಮುಗಿಸ್ಬಿಡು, ಭೀಷ್ಮ ಬದುಕೋದು ಬೇಡ. ಅವ ಲುಬ್ಧ, ಭೀಷ್ಮ ಲೋಭಿ, ಮಾನಿ, ಅಹಂಕಾರ ಇದೆ, ಜಿತಕಾಶಿ ಅರ್ಥ ಹೇಳಿದ್ದೇನೆ. ಅಂತಹ ಭೀಷ್ಮನಿಗೆ ರಿವೆಂಜ್ ತಗೊಳ್ಳೋದೇ ಯೋಗ್ಯವಾಗಿರ್ತಕ್ಕಂಥದ್ದು. ಅವನು ನನ್ನನ್ನ ಕಾಶಿಯಿಂದ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಆಲೋಚನೆ ಮಾಡಿದೆ, ಭೀಷ್ಮನನ್ನ ಕೊಲ್ಲಿಸ್ಬಿಡ್ಬೇಕು ಯಾರ್ದಾರ ಮುಖಾಂತರ, ಭೀಷ್ಮ ಬದುಕಿರಬಾರದು. ನಾನು ಅವಾಗ್ಲೇ ಆಲೋಚನೆ ಮಾಡಿಬಿಟ್ಟೆ ಸ್ವಾಮಿ. ಆದ್ದರಿಂದ ಪರಶುರಾಮನನ್ನ ಕೊಲ್ಲು. ಇಂದ್ರದೇವರು ವೃತ್ರಾಸುರನನ್ನ ಸಂಹಾರ ಮಾಡಿದ ಹಾಗೆ ನೀನು ಭೀಷ್ಮನನ್ನ ಜಹಿ ಭೀಷ್ಮಂ. ಏವ ಮುಕ್ತಸ್ತದಾ ರಾಮೋ ಜಹಿ ಭೀಷ್ಮಮಿತಿ ಪ್ರಭೋ ಉವಾಚ ರುದತೀಂ ಕನ್ಯಾಂ ಚೋದಯಂತೀಂ ಪುನಃ ಪುನಃ ಕಾಶ್ಯೇ ಕಾಮನ್ನ ಗೃಹ್ಣಾಮಿ ಶಸ್ತ್ರಂ ವೈ ವರವರ್ಣಿನಿ ಕೃತೆ ಬ್ರಹ್ಮವಿದಾಂ ಹೇತೋಃ ಕಿಮನ್ಯತ್ ಕರವಾಣಿ ತೇ ವಾಚಾ ಭೀಷ್ಮಶ್ಚ ಸಾಲ್ವಶ್ಚ ಮಮ ರಾಜ್ಞಿವಶಾನುಗೌ ಭವಿಷ್ಯತೋ ನ ವದ್ಯಾಂಗಿ ತತ್ಕರಿಷ್ಯಾಮಿ ಮಾ ಶುಚಃ ನತು ಶಸ್ತ್ರಂ ಗ್ರಹೀಷ್ಯಾಮಿ ಕಥಂಚಿದಪಿ ಭಾಮಿನಿ ಋತೆ ನಿಯೋಗಾದ್ ವಿಪ್ರಾಣಾಮೇಷ ಮೇ ಸಮಯಃ ಕೃತಃ ಮಮ ದುಃಖಂ ಭಗವತ ವ್ಯಪನೇಯಂ ಯತಸ್ತತಃ ತಚ್ಚ ಭೀಷ್ಮ ಪ್ರಸೂತಂ ಮೇ ತಂ ಜಹೀಶ್ವರಮಾಚಿರಂ ಕಾಶಿಕನ್ಯೇ ಪುನರ್ಬ್ರೂಹಿ ಭೀಷ್ಮಸ್ತೆ ಚರಣಾವುಭೌ ಶಿರಸಾ ವಂದನಾರ್ಹೋಪಿ ಗ್ರಹೀಷ್ಯತಿ ಗಿರಾ ಮಮ ಜಹಿ ಭೀಷ್ಮಂ ರಣೇ ವೀರ ಮಮ ಚೇದಿಚ್ಛಸಿ ಪ್ರಿಯಂ ಪ್ರತಿಶ್ರುತಂ ಚ ಯದಿದಂ ತತ್ಸತ್ಯಂ ಕರ್ತುಮರ್ಹಸಿ ತಯೋಃ ಸಂವದತೋ ರೇಮಂ ರಾಜನ್ ರಾಮಾಂಬಯೋಸ್ತದಾ ಅಕೃತೌ ರಣೋ ಜಾಮದಗ್ನ್ಯಂ ಇದಂ ವಚನಮಬ್ರವೀತ್ ಶರಣಾಗತಾಂ ಮಹಾಬಾಹೋ ಕನ್ಯಾನ್ನ ತ್ಯಕ್ತುಮರ್ಹಸಿ ಜಹಿ ಭೀಷ್ಮಂ ರಣೇ ರಾಮ ಗರ್ಜಂತಮಸುರಂ ಯಥಾ ಯದಿ ಭೀಷ್ಮೋ ರಣೇ ರಾಮ ಸಮಾಹೂತಸ್ತ್ವಯಾ ಮೃಧೇ ನಿರ್ಜಿತೋಸ್ಮೀತಿ ವಾ ಬ್ರೂಯಾತ್ ಕುರ್ಯಾದ್ವಾ ವಚನಂ ತವ ಕೃತಮಸ್ಯಾ ಭವೇತ್ ಕಾರ್ಯಂ ಕನ್ಯಾಯಾ ಭೃಗುನಂದನ ವಾಕ್ಯಂ ಸತ್ಯಂ ಚ ತೇ ವೀರ ಭವಿಷ್ಯತಿ ಕೃತಂ ವಿಭೋ ಇಯಂಚಾಪಿ ಪ್ರತಿಜ್ಞಾತೆ ತದಾ ರಾಮ ಮಹಾಮುನೆ ಜಿತ್ವಾ ವೈ ಕ್ಷತ್ರಿಯಾನ್ ಸರ್ವಾನ್ ಬ್ರಾಹ್ಮಣೇಷು ಪ್ರತಿಶ್ರುತ ಬ್ರಾಹ್ಮಣಃ ಕ್ಷತ್ರಿಯೋ ವೈಶ್ಯಃ ಶೂದ್ರಶ್ಚೈವ ರಣೇ ಯದಿ ಬ್ರಹ್ಮದ್ವಿಡ್ಭವಿತಾ ತಂ ವೈ ಹನಿಷ್ಯಾಮೀತಿ ಭಾರ್ಗವ ಶರಣಂ ಹಿ ಪ್ರಪನ್ನಾನಾಂ ಭೀತಾನಾಂ ಜೀವಿತಾರ್ಥಿನಾಂ ನ ಶಕ್ಷ್ಯಾಮಿ ಪರಿತ್ಯಾಗಂ ಕರ್ತುಂ ಜೀವನ್
ಕಥಂಚನ ಯಶ್ಚ ಕ್ಷತ್ರಂ ರಣೇ ಕೃತ್ಸ್ನಂ ವಿಜೇಷ್ಯತಿ ಸಮಾಗತಂ ದೃಪ್ತಾತ್ಮಾನಮಹಂ ತಂಚ ಹನಿಷ್ಯಾಮೀತಿ ಭಾರ್ಗವ ಸಯೇಷ ವಿಜಯೀ ರಾಮ ಭೀಷ್ಮಃ ಕುರುಕುಲೋದ್ವಹಃ ತೇನ ಯುದ್ಧಸ್ವ ಸಂಗ್ರಾಮೇ ಸಮೇತ್ಯ ಭೃಗುನಂದನ ಸ್ಮರಾಮ್ಯಹಂ ಪೂರ್ವಕೃತಾಂ ಪ್ರತಿಜ್ಞಾಂ ಋಷಸತ್ತಮ ತಥೈವ ಚ ಕರಿಷ್ಯಾಮಿ ಯಥಾ ಸಾಮ್ನೈವ ಲಪ್ಸ್ಯತೆ ಕಾರ್ಯಮೇ ತನ್ಮಹದ್ಬ್ರಹ್ಮನ್ ಕಾಶಿಕನ್ಯಾ ಮನೋಗತಂ ಗಮಿಷ್ಯಾಮಿ ಸ್ವಯಂ ತತ್ರ ಕನ್ಯಾಮಾದಾಯ ಯತ್ರ ಸಹ ಯದಿ ಭೀಷ್ಮೋ ರಣಶ್ಲಾಘಿ ನ ಕರಿಷ್ಯತಿ ಮದ್ವಚಃ ಹನಿಷ್ಯಾಮ್ಯಹಮುದ್ರಿಕ್ತಂ ಇತಿ ಮೇ ನಿಶ್ಚಿತಾ ಮತಿಃ ನ ಹಿ ಬಾಣಾಮಯೋತ್ಸೃಷ್ಟಾಃ ಸಜ್ಜಂತೀಹ ಶರೀರಿಣಾಂ ಕಾಯೇಷು ವಿದಿತಂ ತುಭ್ಯಂ ಪುರಾ ಕ್ಷತ್ರಿಯ ಸಂಗರೇ ಏವಮುಕ್ತ್ವಾ ತತೋ ರಾಮಃ ಸಹತೈರ್ಬ್ರಹ್ಮವಾದಿಭಿಃ ಪ್ರಯಾಣಾಯ ಮತಿಂ ಕೃತ್ವಾ ಸಮುತ್ತಸ್ಥೌ ಮಹಾತಪಾಃ ತತಸ್ತೆ ತಾಮುಷಿತ್ವಾ ತು ರಜನೀಂ ತತ್ರ ತಾಪಸಾಃ ಹುತಾಗ್ನಯೋ ಜಪ್ತಜಪ್ಯಾಃ ಪ್ರತಸ್ಥುರ್ಮಜ್ಜಿಘಾಂಸಯ ಅಭ್ಯಾಗತೋ ರಾಮಃ ಸಹತೈರ್ಬ್ರಹ್ಮವಾದಿಭಿಃ ಕುರುಕ್ಷೇತ್ರಂ ಮಹಾರಾಜ ಕನ್ಯಯ ಸಹ ಭಾರ್ಗವಃ ನವಿಶಂತ ತತಃ ಸರ್ವೇ ಪರಿಗೃಹ್ಯ ಸರಸ್ವತೀಂ ತಾಪಸಾಸ್ತೆ ಮಹಾತ್ಮಾನೋ ಭೃಗುಶ್ರೇಷ್ಠ ಪುರಸ್ಕೃತಾಃ. ಕೊಲ್ಲು, ಭೀಷ್ಮನನ್ ಕೊಂದಾಕ್ಬಿಡು, ಭೀಷ್ಮನನ್ ಮುಗಿಸ್ಬಿಡು. ಇವಳು ಅದೇ ಮಾತು. ಅದು ಹೇಳಿ ಹೇಳಿ ಅಳ್ತಾಳೆ. ಪರಶುರಾಮ ಭೀಷ್ಮನನ್ನ ಮುಗಿಸ್ಬೇಕು, ರಾಮ ಭೀಷ್ಮಾಚಾರ್ಯರನ್ನ ನೀ ಸಂಹಾರ ಮಾಡಬೇಕು ಅಂತ ಹೇಳಿ ಹೇಳಿ ಅಳ್ತಾ ಇದ್ದಾಳೆ. ಕಾಶಿಯೇ, ಕಾಶಿರಾಜನ ಮಗಳೇ, ನಾನು ಬ್ರಾಹ್ಮಣರಿಗೋಸ್ಕರವಾಗಿ ಶಸ್ತ್ರ ಹಿಡಿಯೋದನ್ನ ಬಿಟ್ಟಿದ್ದೇನಮ್ಮ, ಅಥವಾ ಬ್ರಾಹ್ಮಣರಿಗೋಸ್ಕರವಾಗಲ್ಲದೆ ನನಗೋಸ್ಕರವಾಗಿ ಶಸ್ತ್ರ ನಾನು ಹಿಡಿಯೋದಿಲ್ಲ ಅಂತ ತೀರ್ಮಾನ ಮಾಡಿ ಆಗಿದೆ, ನನ್ನ ಪ್ರತಿಜ್ಞೆ ಆಗಿದೆ. ನಿನಗೇನ್ ಮಾಡ್ಲಿ ಹೇಳು? ಅನವದ್ಯಾಂಗಿ, ನಿನ್ನ ಅವಯವಗಳೆಲ್ಲ ಸುಂದರವಾಗಿದೆ, ಯುದ್ಧ ಬೇಡ, ನನ್ನ ಮಾತಿಗೆ ನನ್ನ ಕಂಟ್ರೋಲ್ ಸಿಕ್ಬಿಡ್ತಾನೆ, ನನ್ನ ಮಾತಿಗೆ ಅಷ್ಟು ತೂಕ ಇದೆಯಮ್ಮ. ಸಾಲ್ವನೂ ಬರ್ತಾನೆ, ಭೀಷ್ಮನೂ ಬರ್ತಾನೆ. ನಿನ್ನ ಆಸೆ ಪೂರ್ಣ ಮಾಡ್ತೇನೆ, ತಲೆ ಕೆಡಿಸ್ಕೊಳ್ಬೇಡ. ಬ್ರಾಹ್ಮಣರ ಮಾತಿಲ್ಲದೆ, ಬ್ರಾಹ್ಮಣರ ನಿಯೋಗ ಇಲ್ಲದೆ, ನಿಯೋಗ ಅಂದ್ರೆ ಆದೇಶ, ಬ್ರಾಹ್ಮಣರ ಆದೇಶವಿಲ್ಲದೆ ನಾನು ಶಸ್ತ್ರವನ್ನ ಹಿಡಿಯೋದಿಲ್ಲ ಅಂತ ನನ್ನ ಪ್ರತಿಜ್ಞೆ ಆಗಿದೆ. ಆದ್ದರಿಂದ ಅದು ಬಿಟ್ಟು, ಯುದ್ಧ ಬಿಟ್ಟು ಬೇರೆ ದಾರಿಯಲ್ಲಿ ಭೀಷ್ಮನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂದಾಗ ಅಂಬೆ ಹೇಳ್ತಾಳೆ, ಸ್ವಾಮಿ, ನನ್ನ ದುಃಖಕ್ಕೆ ಭೀಷ್ಮನೇ ಕಾರಣ, ಹೊಡೆದಾಕವನ್ನ. ನೀನು ಭೀಷ್ಮನಿಗೆ ನಮಸ್ಕಾರ ಮಾಡಬೇಕು. ಹಾಗಿದ್ರೂ ಕೂಡ ಭೀಷ್ಮ ನನ್ನ ಮಾತನ್ನ ಕೇಳಿ ನಿನಗೆ ನಮಸ್ಕಾರ ಮಾಡ್ತಾನೆ, ದೊಡ್ಡವನ ವಯಸ್ಸಲ್ಲಾದ್ರು. ಬೇಡ, ಮಾತಿಂದ ಮೊದಲಾಗಲಿ ಕೆಲಸ ಅಂದಾಗ ಅಂಬೆ ಮತ್ತೆ ಹೇಳ್ತಾಳೆ, ಇಲ್ಲ 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 ಇಲ್ಲ, ನೀನ್ ನನಗಿಷ್ಟ ಆಗುವಂತ ಕೆಲಸ ಮಾಡೋದಾದ್ರೆ ರಾಮ, ಭಾರ್ಗವರಾಮ, ಪರಶುರಾಮ ಭೀಷ್ಮನನ್ನ ಕೊಲ್ಲಬೇಕು. ನೀನು ಮಾಡಿದ ಪ್ರತಿಜ್ಞೆ ಅಲ್ವಾ, ನಿನಗೇನ್ ಬೇಕೋ ಅದು ಮಾಡ್ತೀನಿ ಅಂತ ಹೇಳಿ ಇವಾಗ ನಾ ಯುದ್ಧ ಮಾಡಲ್ಲ ಅಂದ್ರೆ ನಂಗೆ ಮನ್ಸಿಗೆ ಬೇಜಾರಾಗತ್ತಲ್ಲಪ್ಪ, ಯುದ್ಧ ಮಾಡು. ಈಗ ಅವರಿಬ್ರು ಮಾತಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಅಂತಾರೆ, ಅವರಿಬ್ರು ಮಾತಾಡ್ತಾ ಇರುವಾಗ ಅಕೃತ ವ್ರಣ ಪರಶುರಾಮ ದೇವರಿಗೆ ಹೇಳ್ತಾನೆ, ಸ್ವಾಮಿ, ನಿನ್ನನ್ನೇ ಶರಣು ಬಂದ ಹುಡುಗಿಯನ್ನ ಬಿಡೋದ್ ಸರಿಗಿಲ್ಲಪ್ಪ. ಅಸುರನಂತೆ ಹಾರಾಡ್ತಾ ಇದ್ದಾನೆ ಭೀಷ್ಮ, ಅವನನ್ನ ಕೊಂದಾಕ್ಬಿಡು ಯುದ್ಧದಲ್ಲಿ. ನೀನು ಒಂದು ವೇಳೆ ಯುದ್ಧಕ್ಕೆ ನೀನು ಕರೆದಾಗ ನೀನು ಗುರು ಅನ್ನುವಂತಹ ಭಾವನೆಯಿಂದ ಭೀಷ್ಮ, ನಾನು ಸೋತೋಗಿದ್ದೇನೆ ನಿರ್ಜಿತ ಅಂತ ಅವನ ಮಾಯಲ್ಲಿ ಒಂದು ಮಾತು ಬಂದ್ರೆ, ಅಥವಾ ನಿನ್ನ ಮಾತು ಅವನು ಕೇಳಿಬಿಟ್ರೆ ಇವಳು ಕೆಲಸ ಆದ ಹಾಗಾಯ್ತು, ನಿನ್ನ ಮಾತು ಸತ್ಯ ಆಯ್ತು. ನೋಡೋಣ ಏನಾಗುತ್ತೆ. ನೀನೇ ಮಾಡಿದ ಪ್ರತಿಜ್ಞೆ, ಬ್ರಾಹ್ಮಣರ ಮಧ್ಯದಲ್ಲಿ ಯಾವ ಕ್ಷತ್ರಿಯ ನಾನು ಎದುರಿಗೆ ಬಂದಾಗ ನಾನು ಸೋತೆ, ಪರಶುರಾಮ ದೇವರ ಮುಂದೆ ನಾನು ಸೋತೆ ಅಂತ ಹೇಳ್ತಾನೋ ಅದು ಯುದ್ಧ ಮಾಡಿ ಗೆದ್ದ ಹಾಗೆ ಅಂತ ನೀನೇ ಮಾಡಿದ ಪ್ರತಿಜ್ಞಾ ಸ್ವಾಮಿ ಅದು.
ಆದ್ದರಿಂದ ಇವಳನ್ನು ಕಾಪಾಡಬೇಕಾದ ಧರ್ಮ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗ್ಲಿ, ನೀ ಪ್ರತಿಜ್ಞೆ ಮಾಡಿದ್ದಿ, ಬ್ರಾಹ್ಮಣರ ದ್ವೇಷವನ್ನ ಯಾರು ಮಾಡ್ತಾರೆ ಅವ್ರನ್ನ ಕೊಂದಾಕ್ಬಿಡ್ತೀನಿ ಅಂತ ನೀನು ಮಾಡಿದ ಪ್ರತಿಜ್ಞಾ. ನೀನು ಪ್ರತಿಜ್ಞೆ ಮಾಡಿದ್ದಿ, ನನಗೆ ಶರಣಾಗತರಾಗಿ ಯಾರು ಬರ್ತಾರೆ ಅವ್ರನ್ನ ನಾನು ಬಿಡೋದಿಲ್ಲ, ಅವ್ರಿಗೇನು ಬೇಕೋ ಅದು ಮಾಡ್ತೇನೆ ಅಂತಲೂ ನೀನು ಮಾಡಿದ ಪ್ರತಿಜ್ಞೆ. ಎರಡು ರೀತಿ ಪ್ರತಿಜ್ಞೆನೂ ಇದೆ. ದುರಹಂಕಾರದಿಂದ ಕೂಡಿದ ಕ್ಷತ್ರಿಯರನ್ನ ಕೊಂದಾಕ್ ಬಿಡ್ತೀನಿ ಅಂತಲೂ ನೀನು ಮಾಡಿದ ಪ್ರತಿಜ್ಞೆ. ನೋಡಿ, ನೆನಪು ಮಾಡ್ಕೊಡ್ತಾನ ಅಕೃತವರ್ಣ. ಎಲ್ಲ ಲೋಕ ವಿಡಂಬನ ಪರಶುರಾಮ ದೇವರು ಮಾಡ್ತಿರ್ತಕ್ಕಂಥದ್ದು ಇಲ್ಲಿ. ಆದ್ದರಿಂದ ಭೀಷ್ಮರನ್ನ ಗೆದ್ದು ಇವಳ ಕಾರ್ಯವನ್ನ ಮಾಡು ನೀನು. ಯಾಕೆ ಅಂದ್ರೆ ಭೀಷ್ಮ ಈಗಾಗಲೇ ಯುದ್ಧದಲ್ಲಿ ಈ ಎಲ್ಲ ಕ್ಷತ್ರಿಯರನ್ನ ಗೆದ್ದು ಬಿಟ್ಟಿದ್ದಾನೆ. ಆದ್ದರಿಂದ ನಿನ್ನ ಪ್ರತಿಜ್ಞೆನೂ ಪೂರ್ಣ ಆಗತ್ತೆ, ಈ ಕನ್ಯೆಗೂ ಅನುಕೂಲ ಮಾಡಿಕೊಟ್ಟಾಗ ಆಗತ್ತೆ. ಸ್ವಾಮಿ ಆಲೋಚನೆ ಮಾಡು ಅಂದಾಗ ಪರಶುರಾಮ ದೇವರಂತಾರೆ, ಮೊದಲು ಸಾಮ, ಮಾತಿಂದ ಆಗ್ಲಿಲ್ಲ ಅಂತಂದ್ರೆ ಯುದ್ಧ. ಆದ್ದರಿಂದ ಇವಳನ್ನ ಕರ್ಕೊಂಡು ನಾನೇ ಹೋಗ್ತೀನಿ ಭೀಷ್ಮನ ಹತ್ರಕ್ಕೆ. ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಯುದ್ಧ ಮಾಡೋದೇ, ಕೊಲ್ಲೋದೆ ಅವನನ್ನ. ಆದ್ದರಿಂದ ನಾನು ಬಾಣ ಬಿಟ್ರೆ ಏನಾಗತ್ತೆ ಕಥೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯವೇ, ಯಾರು ಬದುಕೋದಿಲ್ಲ ಅಂತ. ಆದ್ದರಿಂದ ಅಕೃತವರ್ಣ ಇವಳನ್ನ ಕರ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಪರಶುರಾಮ ದೇವರು ಎದ್ರು. ಎಲ್ಲ ಬ್ರಾಹ್ಮಣರ, ಶಿಷ್ಯರ, ಮುನಿಗಳ ಜೊತೆನಲ್ಲಿ ಅವತ್ ರಾತ್ರೆ ಅಲ್ಲೇ ಕಳೆದ್ರು. ಸ್ವಾಮಿ ಪ್ರಯಾಣ ರಾತ್ರಿ ಬೇಡ, ರಾತ್ರಿ ಮಲಗೋಣ ಅಂತ ಹೇಳಿ ರಾತ್ರಿ ಮಲಗಿ ಮಾರನೇ ದಿನ ಬೆಳಗ್ಗೆ ಸ್ನಾನ, ಹೋಮ ಇತ್ಯಾದಿಗಳನ್ನೆಲ್ಲವನ್ನ ಮಾಡಿ ನನ್ನನ್ನ ಕೊಲ್ಲಬೇಕು ಅಂತ ಹೊರಟ್ರ ಯಾ ದುರ್ಯೋಧನ, ಭೀಷ್ಮರಂತ ಅವರ ಕಥೆ ಅವರೇ ಹೇಳ್ತಾ ಇದ್ದಾರೆ. ಆ ಬ್ರಾಹ್ಮಣರು ಅವರೆಲ್ಲರೂ, ಆ ಹುಡುಗಿ ಅಂಬೆ ಎಲ್ಲರನ್ನ ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬಂದು ಸರಸ್ವತಿ ನದಿ ತೀರ ಅಲ್ಲಿ ಟೆಂಟ್ ಹಾಕಿದ್ರು. ಅಲ್ಲಿಂದ ಮುಂದೆ ಏನಾಯ್ತು? ತತಸ್ತೃತೀಯೇ ದಿವಸೆ ಸಮೇ ದೇಶೇ ವ್ಯವಸ್ಥಿತ ಪ್ರೇಷಯಾಮಾಸ ಮೇ ರಾಜನ್ ಪ್ರಾಪ್ತೋಸ್ಮೀತಿ ಮಹಾವ್ರತಃ ತಮಾಗತಮಹಂ ಶ್ರುತ್ವಾ ವಿಷಯಾಂತಂ ಮಹಾಬಲಂ ಅಭ್ಯಗಚ್ಚಂ ಜವೇನಾಶು ಪ್ರೀತ್ಯಾ ತೇಜೋ ನಿಧಿಂ ಪ್ರಭುಂ ಗಾಂ ಪುರಸ್ಕೃತ್ಯ ರಾಜೇಂದ್ರ ಬ್ರಾಹ್ಮಣೈಃ ಪರಿವಾರಿತಃ ಋದ್ವಿಗ್ಭಿರ್ದೇವಕಲ್ಪೈಶ್ಚ ತಥೈವ ಚ ಪುರೋಹಿತೈಃ ಸಮಾಮಭಿಗತಂ ದೃಷ್ಟ್ವಾ ಜಾಮದಗ್ನ್ಯಃ ಪ್ರತಾಪವಾನ್ ಪ್ರತಿಜಗ್ರಾಹತಾಂ ಪೂಜಾಂ ವಚನಂ ಚೇದಮಬ್ರವೀತ್ ಭೀಷ್ಮಕಾಂ ಬುದ್ಧಿಮಾಸ್ಥಾಯ ಕಾಶಿರಾಜ ಸುತಾತ್ವಯಾ ಅಕಾಮೇಯಂ ಇಹಾನೀತಾ ಪುನಶ್ಚೈವ ವಿಸರ್ಜಿತಾ ವಿಭ್ರಂಶಿತಾ ತ್ವಯಾ ಹೀಯಂ ಧರ್ಮಾದಾಸ್ತೆ ಯಶಸ್ವಿನಿ ಪರಾಮೃಷ್ಟಾಂ ತ್ವಯಾ ಹೀಮಾಂ ಕೋ ಹಿ ಗಂತುಮಿಹಾರ್ಹತಿ ಪ್ರತ್ಯಾಖ್ಯಾತಾ ಹಿ ಸಾಲ್ವೇನ ತ್ವಯಾ ನೀತೇತಿ ಭಾರತ ತಸ್ಮಾದಿಮಾಂ ಮನ್ನಿಯೋಗಾತ್ ಪ್ರತಿಗೃಹೀಷ್ವ ಭಾರತ ಸ್ವಧರ್ಮಂ ಪುರುಷವ್ಯಾಘ್ರ ರಾಜಪುತ್ರೀ ಲಭತ್ವಿಯಂ ನಯುಕ್ತಂ ಅವಮಾನೋಯಂ ರಾಜ್ಞಾ ಕರ್ತುಂ ತ್ವಯಾ ನಘ ತತಸ್ತಂ ವೈ ವಿಮನಸಂ ಉದೀಕ್ಷ್ಯ ಮಹಮಥಾಭ್ರವಂ ನಾಹಮೇನಾಂ ಪುನರ್ದದ್ಯಾಂ ಬ್ರಹ್ಮನ್ ಭ್ರಾತ್ರೆ ಕಥಂಚನ ಸಾಲ್ವಸ್ಯಾಹಮಿತಿ ಪ್ರಾಹ ಪುರಾ ಮಾಮೇವ ಭಾರ್ಗವ ಮಯಾ ಚೈವಾಭ್ಯನುಜ್ಞಾತಾ ಗತಾ ಸೌಭಪುರಂ ಪ್ರತಿ ನ ಭಯಾನ್ನಾಪ್ಯನುಕ್ರೋಶಾನ್ನ ಲೋಭಾನ್ನ ಅರ್ಥಕಾಮ್ಯಯ ಕ್ಷಾತ್ರಂ ಧರ್ಮಮಹಂ ಜಹ್ಯಾಮಿತಿ ಮೇ ವ್ರತಮಾಹಿತಂ ಅಥವಾಬ್ರವೀದ್ರಾಮಃ ಕ್ರೋಧಪರ್ಯಾಕುಲೇಕ್ಷಣಃ ನ ಕರಿಷ್ಯಸಿ ಚೇತದ್ವಾಕ್ಯಂ ಮೇ ನರಪುಂಗವ ಹನಿಷ್ಯಾಮಿ ಸಹಾಮಾತ್ಯಂ ತ್ವಾಮದ್ಯೇತಿ ಪುನಃ ಪುನಃ ಸಂಭ್ರಮಾದಬ್ರವೀದ್ರಾಮಃ ಕ್ರೋಧಪರ್ಯಾಕುಲೇಕ್ಷಣಃ ತಮಹಂ ಗೀರ್ಭಿರಿಷ್ಟಾಭಿಃ ಪುನಃ ಪುನರರಿಂದಮ ಅಯಾಚಂ ಭೃಗುಶಾರ್ದೂಲಂ ನ ಚೈವ ಪ್ರಶಶಾಮಸಃ ಯದಾ ಪ್ರಯಾಚ್ಯಮಾನೋಪಿ ಪ್ರಸಾದನ್ನ ಕರೋತಿ ಮೇ ಪ್ರಣಮ್ಯ ತಮಹಂ ಮೂರ್ಧ್ನಾ ಭೂಯೋ ಬ್ರಾಹ್ಮಣ ಸತ್ತಮಂ ಅಬ್ರವಂ ಕಾರಣಂ ಕಿಂ ತದ್ಯತ್ವಂ ಯೋದ್ಧುಮಿಹೇಚ್ಛಸಿ ವಿಶ್ವಸ್ತ್ರಂ ಮಮ ಬಾಲಸ್ಯ ತ್ವಯಾ ಚೈವ ಚತುರ್ವಿಧಂ ಉಪದಿಷ್ಟಂ ಮಹಾಬಾಹೋ ಶಿಷ್ಯೋಸ್ಮಿ ತವ ಭಾರ್ಗವ ತತೋ ಮಾಮಬ್ರವೀದ್ರಾಮಃ ಕ್ರೋಧ ಸಂರಕ್ತಲೋಚನಃ
ಜಾನೀಷೆ ಮಾಂ ಗುರುಂ ಭೀಷ್ಮ ನಚೇ ಮಾಂ ಪ್ರತಿಗೃಹಸೆ ಸುತಾಂ ಕಾಶ್ಯಸ್ಯ ಕೌರವ್ಯ ಮತ್ಪ್ರಿಯಾರ್ಥಂ ಮಹೀಪತೆ ನಹಿ ಮೇ ವಿದ್ಯತೆ ಶಾಂತಿರನ್ಯಥಾ ಕುರು ಸತ್ತಮ ಗೃಹಾಣೇ ಮಾಂ ಮಹಾಬಾಹೋ ರಕ್ಷಸ್ವ ಕುಲಮಾತ್ಮನಃ ತ್ವಯಾ ವಿಭ್ರಂಶಿತಾ ಹೀಯಂ ಭರ್ತಾರಂ ನ ಅಧಿಗಚ್ಚತಿ ತಥಾ ಬ್ರುವಂತಂ ತಮಹಂ ರಾಮಂ ಪರಪುರಂಜಯಂ ನೈತದೇವಂ ಪುನರ್ಭಾವಿ ಬ್ರಹ್ಮರ್ಷೇ ಕಿಂ ಶ್ರಮೇಣತೆ ಗುರುತ್ವಂ ತ್ವಯಿ ಸಂಪ್ರೇಕ್ಷ ಜಾಮದಗ್ನ ಪುರಾತನಂ ಪ್ರಸಾದಯೇ ತ್ವಾಂ ಭಗವನ್ ತ್ಯಕ್ತೈಷಾತು ಪುರಾಮಯ ಕೋ ಜಾತು ಪರಭಾವಂ ಹಿ ನಾರೀಂ ವ್ಯಾಲೀಮಿವ ಸ್ಥಿತಾಂ ವಾಸಯೇತ ಗೃಹೇ ಜಾನನ್ ಸ್ತ್ರೀಣಾಂ ದೋಷಾನ್ ಮಹಾತ್ಯಯಾನ್ ನ ಭಯಾದ್ವಾಸವಸ್ಯಾಪಿ ಧರ್ಮಂ ಜಹ್ಯಾಂ ಮಹಾವ್ರತ ಪ್ರಸೀದಮಾವಾಯದ್ವಾ ತೇ ಕಾರ್ಯಂ ತತ್ಕುರುಮಾಚಿರಂ ಅಯಂಚಾಪಿ ವಿಶುದ್ಧಾತ್ಮನ್ ಪುರಾಣೇ ಶ್ರೂಯತೆ ವಿಭೋ ಮರುತ್ತೇನ ಮಹಾಬುದ್ಧೇ ಗೀತಶ್ಲೋಕೋ ಮಹಾತ್ಮನ. ಪರಶುರಾಮ ದೇವರು ಅಲ್ಲಿ ಕರ್ಕೊಂಡು ಬಂದು 3ನೇ ದಿವಸ ಒಳ್ಳೆ ಜಾಗದಲ್ಲಿ ಸರಸ್ವತಿ ನದಿ ತೀರ ಕುರುಕ್ಷೇತ್ರದಲ್ಲಿ ರೆಡಿಯಾಗಿ ಅವನ ಹತ್ರ ಮಾತಾಡಬೇಕು ಅಂತ ಕೂತಿದ್ದಾರೆ. ಸರಿ, ಪರಶುರಾಮ ಬಂದಿದ್ದಾನೆ ಅಂತ ಹೇಳಿ ಕಳಿಸು ಅಂತ ಭೀಷ್ಮನಿಗೆ ಕಳಿಸ್ಕೊಟ್ರು. ಸರಿ, ಗುರುಗಳು ಬಂದಿದ್ದಾರೆ ಮಹಾನುಭಾವರು ಅಂತ ಗೋವನ್ನ ಮುಂದೆ ಮಾಡಿಕೊಂಡು ಒಳ್ಳೆಯ ಬ್ರಾಹ್ಮಣರು, ಋತ್ವಿಕ್ಕುಗಳು, ಪುರೋಹಿತರು ಅವ್ರನ್ನೆಲ್ಲ ಕರ್ಕೊಂಡು ಹೋದೆ ನಾನು. ಭೀಷ್ಮ ಹೇಳ್ತಾನೆ ಪರಶುರಾಮ ದೇವರ ಹತ್ರ, ನನ್ನನ್ನ ಎದುರುಗೊಂಡ್ರು, ನಮಸ್ಕಾರ ಮಾಡಿದೆ, ಪೂಜೆ ಮಾಡಿದೆ. ನನ್ನ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ನನಗೆ ಹೇಳ್ತಾರೆ, ಭೀಷ್ಮ, ನಿನ್ ತಲೆಯಲ್ಲಿ ಯಾವ ಆಲೋಚನೆ ಇಟ್ಕೊಂಡು ಕರ್ಕೊಂಡ್ ಬಂದ್ಯಪ್ಪ ಇವಳ? ನಿನ್ನ ಮೇಲೆ ಆಸೆನೇ ಇಲ್ಲ, ಬೇರೆ ಇನ್ಯಾರ ಮೇಲೂ ಆಸೆ ಇಟ್ಟುಕೊಂಡು ಹೆಣ್ಣು ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಯಪ್ಪ. ಕರ್ಕೊಂಡ್ ಬಂದಿದ್ಯಾಕೆ ಮತ್ತೆ ಬಿಟ್ಟಿದ್ಯಾಕೆ? ಆದ್ದರಿಂದ ನೀನು ಧರ್ಮವನ್ನ ಬಿಟ್ಟ ಹಾಗಾಯ್ತು. ಇವಳು ಧರ್ಮದಲ್ಲೇ ಇದ್ದಾಳೆ, ಆದ್ದರಿಂದ ಈ ರೀತಿ ಮಾಡೋದು ತಪ್ಪಲ್ವಾ? ಆ ಸಾಲ್ವ ಇವಳನ್ನ ಬೈದು ಕಳಿಸ್ಬಿಟ್ಟಿದ್ದಾನೆ. ಆದ್ದರಿಂದ ನಾನು ಹೇಳ್ತೀನಿ ಕೇಳು, ನನ್ನ ಮಾತನ್ನು ಕೇಳಿ ಇವಳನ್ನ ನಿಮ್ಮಲ್ಲಿ ಇಟ್ಕೋ, ನನ್ನ ಮಾತು ಕೇಳು. ಪಾಪ ಕ್ಷತ್ರಿಯ ಧರ್ಮದಲ್ಲಿ ಬದುಕಲಿ ಹೆಣ್ಣು ಮಗಳು. ಇವಳು ಇಂಥ ಅವಮಾನ ಇವಳಿಗೆ ಮಾಡಬಾರದು, ಬೇಡಪ್ಪ. ಅಂತ ಪರಶುರಾಮ ದೇವರು ನನಗೆ ಹೇಳಿದ್ರಯ್ಯ. ನಾ ಏನ್ ಮಾಡ್ದೆ? ಸ್ವಾಮಿ, ಒಂದು ಸಲ ಬೇಡ ಅಂತ ಕಳಿಸ್ಕೊಟ್ಟವಳ ಮತ್ತೆ ಹೆಂಗ್ ತಗೊಳ್ಳಿ ಸ್ವಾಮಿ? ನಾನು ನನ್ನ ತಮ್ಮಂಗ್ ನನಗೆ ಮದುವೆ ಮಾಡ್ಕೊಡಕ್ ನನಗಂತೂ ಇಷ್ಟ ಇಲ್ಲ. ಇವಳೇ ನನಗೆ ಹೇಳಿದ್ಲು, ನಾನು ಇನ್ನೇನು ಮದುವೆಗೆ ರೆಡಿ ಆಗು ಅಂತಂದಾಗ ನಾನು ಸಾಲ್ವನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಇವಳೇ ಹೇಳಿದ್ಲು. ನಾನು ಆದೇಶ ಕೊಟ್ಟ ಮೇಲೆ ಸಾಲ್ವನ ಮನೆಗೆ ಹೋದ್ಲು. ನಾನು ಕ್ಷತ್ರಿಯ ಧರ್ಮ ಹೇಗ್ ಬಿಡ್ಲಿ? ಭಯ ಬಂತು ಅಂತಲೋ ಅಥವಾ ಅಯ್ಯೋ ಪಾಪ ಅನ್ನುವ ದಾಕ್ಷಿಣ್ಯ ಬುದ್ಧಿಯಿಂದಲೋ, ಏನೋ ಒಂದು ಬರುತ್ತೆ ಎನ್ನುವ ಲೋಭದಿಂದಲೋ, ಆಸೆಯಿಂದಲೋ ಕ್ಷತ್ರಿಯ ಧರ್ಮ ನಾನು ಬಿಡಲ್ಲ. ನನ್ನ ವ್ರತ ಪರಶುರಾಮ. ಭೀಷ್ಮಾಚಾರ್ಯರ ಮಾತನ್ನು ಕೇಳಿ ಪರಶುರಾಮ ದೇವರ ಕಣ್ಣು ಕೆಂಪಾಗೋಯ್ತಂತೆ. ಇವತ್ ನಾನ್ ನಿನ್ನನ್ನು ಕೊಂದ್ ಹಾಕ್ಬಿಡ್ತೀನಿ ನೋಡು, ನನ್ನ ಮಾತು ಕೇಳಲಿಲ್ಲ ಅಂದೆ. ನೀನು ಇರಲ್ಲ, ಮಂತ್ರಿಗಳು ಇರಲ್ಲ ಅಂದ್ರು. ಅವಾಗ ಪರಶುರಾಮ ದೇವರನ್ನ ಭೀಷ್ಮಾಚಾರ್ಯ ಬೇಡ್ಕೊಂಡ್ಬಿಟ್ರು. ಎಷ್ಟು ಬೇಡ್ಕೊಂಡ್ರು ಪ್ರಸನ್ನತೆ ಬರ್ಲೇ ಅಲ್ಲ ಅವರಿಗೆ. ಕಾಲ ಮೇಲೆ ತಲೆಯನ್ನ ಇಟ್ಟು ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಯುದ್ಧ ಮಾಡ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಯುದ್ಧ ಮಾಡಕ್ ಒಂದ್ ಹಾಕ್ಬಿಡ್ತೀನಿ ಅಂದ್ರಲ್ಲ, ನನ್ ಜೊತೆ ಯುದ್ಧ ಮಾಡಕ್ ಏನಾದ್ರೂ ಒಂದು ನಿಮಿತ್ತ ಬೇಕು, ಕಾರಣ ಬೇಕು. ಏನ್ ಸ್ವಾಮಿ ಕಾರಣ? ಅದು ದಯಮಾಡಿ ತಿಳಿಸಿಕೊಡಿ. 4 ವಿಧವಾದ ಧನುರ್ವಿದ್ಯೆಯನ್ನು ಉಪದೇಶ ಮಾಡಿದವರು ನೀವೇ. ಏನ್ 4 ವಿಧವಾದ ಧನುರ್ವೇದ ಅಂದ್ರೇನು? ಆದ್ರೆ ಸ್ವಾಮಿ ಬರೀತಾರೆ, ಬಾಣವನ್ನ ಪ್ರಯೋಗ ಮಾಡೋದು, ಬಾಣವನ್ನ ಬಿಲ್ಲಿನಲ್ಲಿ ಕರೆಕ್ಟ್ ಆಗಿ ಇಡೋದು, ಸಂಧಾನ ಮಾಡೋದು, ಮಂತ್ರಗಳ ಮೂಲಕ ಅಸ್ತ್ರ ಪ್ರಯೋಗವನ್ನ ಮಾಡೋದು, ಪ್ರಯೋಗ ಮಾಡಿದ ಅಸ್ತ್ರವನ್ನ ಉಪಸಂಹಾರ ಮಾಡೋದು. 4
ಬಾಣಗಳನ್ನ ಬಿಡೋದು, ಬಾಣಗಳನ್ನ ಹೂಡೋದು, ಮಂತ್ರ ಪ್ರಯೋಗ ಮಾಡೋದು, ಮಂತ್ರವನ್ನು ಉಪಸಂಹಾರ ಮಾಡೋದು. ಈ 4 ರೀತಿಯಾದ ಧನುರ್ವೇದವನ್ನ ನೀವೇ ನನಗೆ ಪಾಠ ಮಾಡಿದ್ದೀರಿ. ನನಗೆ ಗುರುಗಳು ನೀವು, ನಾನ್ ನಿಮ್ ಶಿಷ್ಯ. ನನ್ ಜೊತೆ ಯಾಕೆ ಯುದ್ಧ ಮಾಡಬೇಕು ಅನ್ಕೊಂಡಿದ್ದೀರಿ? ಕಾರಣ ಕೊಡಿ ಸ್ವಾಮಿ ಅಂತಂದ್ರೆ ಪರಶುರಾಮ ದೇವರು ಹೇಳ್ತಾರೆ, ನೀನೇ ನನ್ ಗುರು ಅಂತ ಹೇಳ್ತಾ ಇದ್ಯಾ ಅಲ್ವೇನಪ್ಪ. ಗುರುಗಳ ಮಾತನ್ನ ಒಪ್ತಾನೆ ಇಲ್ಲ. ಗುರುವಿಗೆ ಸಂತೋಷ ಆಗಲಿ ಅಂತ ಹುಡುಗಿಯನ್ನ ಸ್ವೀಕಾರ ಮಾಡ್ಕೋ ಅಂದ್ರೆ ಅದು ಮಾಡ್ತಾ ಇಲ್ಲ. ಆದ್ದರಿಂದ ಇವಳನ್ನ ತಗೋ, ನಿನ್ನ ವಂಶ ಉಳಿಸ್ಕೋ, ಇಲ್ಲ ಅಂದ್ರೆ ನಾನು ಸಂತುಷ್ಟನಾಗೋದಿಲ್ಲ. ನೀನು ಬೇಡ ಅಂತ ಇದ್ದಿ, ಸಾಲ್ವನು ಬೇಡ ಅಂತ ಇದ್ದಾನೆ. ಇವಳು ಕಥೆ ಏನು? ಪಾಪ ಬೇರೆ ಯಾರು ಗಂಡನೇ ಇಲ್ಲ ಇವಳಿಗೆ, ಏನ್ ಮಾಡ್ಬೇಕು ಇವಳನ್ನ? ಆಗ ಭೀಷ್ಮಾಚಾರ್ಯ ಅಂದ್ರು, ಸ್ವಾಮಿ ಇದಾಗಲ್ಲ, ನಾನು ಪಡೆಯಲ್ಲ ಅವಳು. ಸುಮ್ನೆ ಯಾಕೆ ಶ್ರಮ ಮಾಡ್ತಿದ್ದೀರಿ? ಕಿಂ ಶ್ರಮೇಣತೆ, ಪಟ್ಟ ಶ್ರಮಕ್ಕೇನಾದ್ರೂ ಸಾರ್ಥಕ್ಯ ಬರಬೇಕು. ವ್ಯರ್ಥವಾದ ಶ್ರಮ ಸರಿ ಇಲ್ಲ ಅದು. ನೀವು ಗುರುಗಳು, ಆ ನಿಮ್ಮ ಗುರುತ್ವವನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯಮಾಡಿ ಬೇಡ, ಈ ಮಾತು ಬೇಡ. ಇವಳನ್ನ ನಾನು ಬಿಟ್ಟು ಬಿಟ್ಟಿದ್ದೇನೆ ಅವತ್ತೆ. ಆದ್ದರಿಂದ ಬೇರೆಯವನ್ನ ಪ್ರೀತಿ ಮಾಡ್ತಾ ಇರ್ತಕ್ಕ ಇವಳನ್ನ ಮನೆ ಒಳಗೆ ಇಟ್ಕೊಂಡ್ರೆ ಬೇಡ ಬೇಡ, ಎಂಥ ಅವ್ಯವಸ್ಥೆಗಳಾಗ್ಬಿಡುತ್ತೆ ಸ್ವಾಮಿ, ಬೇಡವೇ ಬೇಡ. ಎಂಥ ದೋಷ ಅದು. ಹೇಗತ್ತೆ? ವಾಸಯೇತ ಗೃಹೇ ಜಾನನ್ ವ್ಯಾಲೀಮಿವ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ, ಮನಸ್ಸಿನಲ್ಲಿ ಪರಪುರುಷನ ಬಗ್ಗೆ ಆಲೋಚನೆ ಇಟ್ಟುಕೊಂಡ ಹೆಣ್ಣನ್ನ ಮನೆಯಲ್ಲಿ ಸಾಕೋದು ಅಂತಂದ್ರೆ ಹಾವನ್ನ ಸಾಕದ ಹಾಗೆ. ಬೇಡಪ್ಪ ಬೇಡ. ಆದ್ದರಿಂದ ಧರ್ಮ ಬಿಡು ಅಂತಂದ್ರೆ ಇಂದ್ರದೇವರು ಬಂದು ಹೇಳಿದ್ರು, ನಾನ್ ಧರ್ಮ ಬಿಡಲ್ಲ. ನೀವೇನ್ ಬೇಕಾದ್ರೂ ಮಾಡ್ರಿ, ನನ್ ಮೇಲೆ ಅನುಗ್ರಹವನ್ನ ಮಾಡ್ತೀರೋ ಬಿಡ್ತೀರೋ ನನಗ್ ಗೊತ್ತಿಲ್ಲ. ಏನ್ ಬೇಕೋ ಅದನ್ನ ಮಾಡ್ರಿ, ನಾನಂತೂ ತಗೊಳ್ಳಲ್ಲ ಸ್ವಾಮಿ. ಮರುತ್ತ ಮಹಾರಾಜರು ಹೇಳಿದ್ದಾರೆ, ಆ ಶ್ಲೋಕ ಇದೆ, ಅದು ಹೇಳ್ತೀನಿ ಕೇಳಿ. ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಸತ್ವಂ ಗುರುರಿತಿ ಪ್ರೇಮ್ಣ ಮಯಾ ಸಮ್ಮಾನಿತೋ ಭೃಶಂ ಗುರುವೃತ್ತಿನ್ನ ಜಾನೀಶೆ ತಸ್ಮಾದ್ಯೋತ್ಸ್ಯಾಮಿ ವೈ ತ್ವಯಾ. ಎಂಥ ಮಾತು! ಗುರುನ್ನ ಹನ್ಯಾಂ ಸಮರೆ ಬ್ರಾಹ್ಮಣಂಚ ವಿಶೇಷತಃ ವಿಶೇಷತಸ್ತಪೋ ವೃದ್ಧಂ ಏವಂ ಕ್ಷಾಂತಂ ಮಯಾ ತವ ಉದ್ಯತೇಷು ರಣೇ ದೃಷ್ಟ್ವಾ ಬ್ರಾಹ್ಮಣಂ ಕ್ಷತ್ರಬಂಧುವತ್ ಯೋ ಹನ್ಯಾತ್ ಸಮರೆ ಕ್ರುದ್ಧಂ ಯುಧ್ಯಂತಮಪಲಾಯಿನಂ ಬ್ರಹ್ಮಹತ್ಯಾ ನ ತಸ್ಯ ಸ್ಯಾದಿತಿ ಧರ್ಮೇಷು ನಿಶ್ಚಯಃ ಕ್ಷತ್ರಿಯಾಣಾಂ ಸ್ಥಿತೋ ಧರ್ಮೇ ಕ್ಷತ್ರಿಯೋಸ್ಮಿ ತಪೋಧನ ಯೋ ಯಥಾ ವರ್ತತೆ ಯಸ್ಮಿನ್ ತಥಾ ತಸ್ಮಿನ್ ಪ್ರವರ್ತತೆ ನಾಧರ್ಮಂ ಸಮವಾಪ್ನೋತಿ ನರಶ್ರೇಯಶ್ಚ ವಿಂದತಿ ಅರ್ಥೇ ವಾ ಯದಿ ವಾ ಧರ್ಮೇ ಸಮರ್ಥೋ ದೇಶಕಾಲವಿತ್ ಅನರ್ಥೇ ಸಂಶಯಾಪನ್ನ ಶ್ರೇಯಾನ್ ನಿಸ್ಸಂಶಯೋ ನರಃ. ಏನ್ ಧರ್ಮಶಾಸ್ತ್ರದ ವಾಕ್ಯಗಳು! ತಸ್ಮಾತ್ ಸಂಶಯಿತೇಪ್ಯರ್ಥೆ ಯಥಾ ನ್ಯಾಯಂ ಪ್ರವರ್ತಯೇತ್ ತಸ್ಮಾದ್ ಯೋತ್ಸ್ಯಾಮಿ ಸಹಿತಸ್ತ್ವಯಾ ರಾಮ ಮಹಾಹವೇ ಪಶ್ಯ ಮೇ ಬಾಹುವೀರ್ಯಂಚ ವಿಕ್ರಮಂಚ ಅತಿಮಾನುಷಂ ಏವಂ ಗತೆ ಪಿತುಮಯಾ ಯಚ್ಛಕ್ಯಂ ಭೃಗುನಂದನ ತತ್ಕರಿಷ್ಯೆ ಕುರುಕ್ಷೇತ್ರೇ ಯೋತ್ಸ್ಯೆ ವಿಪ್ರತ್ವಯಾ ಸಹ ದ್ವಂದ್ವೇ ರಾಮ ಯಥೇಷ್ಟಂತೆ ಸಜ್ಜೀಭವ ಮಹಾದ್ಯುತೆ ತತ್ರ ತ್ವಂ ನಿಹತೋ ರಾಮ ಮಯಾ ಶರಶತಾರ್ದಿತಃ ಪ್ರಾಪ್ಸ್ಯತೆ ನಿರ್ಜಿತಾನ್ ಲೋಕಾನ್ ಶಸ್ತ್ರಪೂತೋ ಮಯಾ ರಣೆ ಸಂಗಚ್ಛ ವಿನಿವರ್ತಸ್ವ ಕುರುಕ್ಷೇತ್ರಂ ರಣಪ್ರಿಯ ಸಮಾಹ್ವಯ ಮಹಾಬಾಹೋ ಯುದ್ಧಾಯ ತ್ವಂ ತಪೋಧನ ಅಪಿ ಯತ್ರ ತ್ವಯಾ ರಾಮ ಕೃತಂ ಶೌಚಂ ಪುರಾ ಪಿತುಃ ತತ್ರಾಹಂ ಅಪಿ ಹತ್ವಾ ತ್ವಾಂ ಶೌಚಂ ಕರ್ತಾಸ್ಮಿ ಭಾರ್ಗವ ತತ್ರ ರಾಮ ಸಗಚ್ಛತ್ವಂ ತ್ವರಿತಂ ಯುದ್ಧ ದುರ್ಮದಃ ವ್ಯಪನೇಷ್ಯಾಮಿ ತೇ ದರ್ಪಂ ಪೌರಾಣಂ ಬ್ರಾಹ್ಮಣ ಬ್ರುವ ಯಚ್ಚಾಪಿ ಕಥಸೆ ರಾಮ ಬಹುಶಃ ಪರಿಷತ್ಸು ವೈ ನಿರ್ಜಿತಾಃ ಕ್ಷತ್ರಿಯಾ ಲೋಕೆ ಮಯೈಕೇನೇತಿ ತಚ್ಛೃಣು ನ ತದಾ ಜಾತವಾನ್ ಭೀಷ್ಮಃ ಕ್ಷತ್ರಿಯೋಪಿ ಹಿ ಮದ್ವಿಧಃ ಪಶ್ಚಾಜ್ಜಾತಾನಿ ತೇಜಾಂಸಿ ತೃಣೇಷು ಜ್ವಲಿತಂ ಯಥಾ ಯಸ್ತೆ ಯುದ್ಧಗತಂ ದರ್ಪಂ ಕಾಮಂಚ ವ್ಯಪನಾಶಯೇತ್ ಸೋಹಂ ಜಾತೋ ಮಹಾಬಾಹೋ ಭೀಷ್ಮಃ ಪರಪುರಂಜಯಃ ವ್ಯಪನೇಷ್ಯಾಮಿ ತೇ ದರ್ಪಂ ರಾಮ ಯುದ್ಧೇ ರಾಮ ನ ಸಂಶಯಃ. ಎಂಥ ಮಾತು! ಮರುತ್ತ ಮಹಾರಾಜರು ಹೇಳಿಬಿಟ್ಟಿದ್ದಾರೆ. ಏನಂತ? ಗುರುಗಳು ಸಹ
ಕಾರ್ಯಗಳ ವಿಚಾರ ಮಾಡದೆ ಅಹಂಕಾರದಿಂದ ಕೆಟ್ಟ ದಾರಿಗೆ ಹೋಗ್ಬಿಟ್ರೆ ಆ ಗುರುವನ್ನು ಹಿಡಿದಾಕ್ಬೇಕಾಗತ್ತೆ, ಶಿಕ್ಷೆ ಕೊಡ್ಬೇಕಾಗತ್ತೆ ಅಂತ ಮರುತ್ತ ಮಹಾರಾಜರು ಹೇಳಿದ ಶ್ಲೋಕ ಇವತ್ತಿಗೂ ಇದೆ. ಪುರಾಣದಲ್ಲಿ ಕೇಳ್ತಾರೆ ಇದನ್ನ. ಆದ್ದರಿಂದ ಇಷ್ಟೊತ್ತನಕ ನೀನ್ ನನ್ನ ಗುರು ಅಂತ ನಮಸ್ಕಾರ ಮಾಡಿ ಮರ್ಯಾದೆ ಮಾಡಿದ್ರೆ ಗುರುವಾದವನು ಹೇಗಿರ್ಬೇಕು ಅನ್ನೋದೇ ನಿನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇವತ್ನ ಯುದ್ಧ ಮಾಡ್ಬೇಕು ನಿನ್ ಜೊತೆನಲ್ಲಿ. ಗುರುಗಳನ್ನ ಮತ್ತೆ ಪ್ರತ್ಯೇಕವಾಗಿ ಬ್ರಾಹ್ಮಣರನ್ನ, ಅದರಲ್ಲೂ ತಪಸ್ವಿಗಳಾದ ಬ್ರಾಹ್ಮಣರನ್ನ ಕೊಲ್ಲೋದಿಲ್ಲ ಅಂತ ನನ್ನ ಪ್ರತಿಜ್ಞೆ ಇರೋದ್ರಿಂದ ನಿಮ್ಮನ್ನ ಕ್ಷಮಾ ಮಾಡಿ ಬಿಡ್ತಾ ಇದ್ದೇನಿವತ್ತು. ಆದ್ರೆ ಯಾವ ಬ್ರಾಹ್ಮಣ ಕ್ಷತ್ರಿಯರಂತ ಯುದ್ಧದಲ್ಲಿ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗ್ತಾನೋ ಆ ಬ್ರಾಹ್ಮಣನನ್ನ ಕೊಂದು ಬಿಟ್ರೆ ಬ್ರಹ್ಮಹತ್ಯಾ ದೋಷ ಬರಲ್ಲ ಅಂತ ಧರ್ಮಶಾಸ್ತ್ರ. ಆದ್ದರಿಂದ ನಾನು ಕ್ಷತ್ರಿಯ, ಜಾತಿಯಿಂದ ಕ್ಷತ್ರಿಯ ಅಲ್ಲ, ಧರ್ಮದಿಂದಲೂ ನಾನು ಕ್ಷತ್ರಿಯನೇ. ಆದ್ದರಿಂದ ನನ್ನ ಬಗ್ಗೆ ಯಾರು ಹೇಗೆ ನಡ್ಕೊಂತಾರೋ ನಾನು ಹಾಗೆ ನಡ್ಕೊಂತೀನಿ, ಯುದ್ಧ ಮಾಡ್ತೀನಿ ಅಂತ ನೀ ಹೇಳ್ತಾ ಇದ್ಯಾ. ನಾನು ಯುದ್ಧ ಮಾಡ್ತೀನಿ, ನನಗೇನು ಅಧರ್ಮ ಇಲ್ಲ, ನನಗೇನು ತಪ್ಪಿಲ್ಲ, ನನ್ ಶ್ರೇಯಸ್ಸೇ. ಧರ್ಮಾರ್ಥ ಕಾಮಗಳಲ್ಲಿ ಯಾರಿಗೆ ಡೌಟ್ ಇದೆ, ಆ ಡೌಟ್ಫುಲ್ ವ್ಯಕ್ತಿತ್ವಕ್ಕಿಂತ ಡೌಟ್ ಇಲ್ಲದೆ ಇರತಕ್ಕಂತಹ ವ್ಯಕ್ತಿತ್ವ ದೊಡ್ಡದು, ಅವನು ದೊಡ್ಡವನು. ಆದ್ದರಿಂದ ಯಾವುದೋ ಒಂದು ವಿಷಯದಲ್ಲಿ ಡೌಟ್ ಬಂದಾಗ ಸರಿಯಾದ ಕ್ರಮದಲ್ಲಿ ಯಥಾನ್ಯಾಯಂ, ನ್ಯಾಯಕ್ಕೆ ಸರಿಯಾಗಿ ವ್ಯವಹಾರ ಮಾಡಬೇಕು. ಆದ್ದರಿಂದ ಇವತ್ ನಿಮಗೆ ನನ್ನ ಮೇಲೆ ಡೌಟ್ ಇದೆ, ಯುದ್ಧ ಮಾಡ್ರಿ, ಮಾಡೋಣ. ನಾನೇ ಸಾಮಾನ್ಯ ಅಲ್ಲ, ನಿನ್ನ ಹತ್ರನೇ ಓದ್ದವನು. ಮನುಷ್ಯರಿಗೆ ಮೀರಿದ ವ್ಯಾಪಾರ ನಂದು, ಬಾಹುಬಲ ನಂದು. ನನ್ ಕೆಲ ಏನಾಗುತ್ತೋ ಅದು ಮಾಡ್ತೀನಿ. ದ್ವಂದ್ವ ಯುದ್ಧ ಮಾಡೋಣ, ಇಬ್ರು ಯುದ್ಧ ಮಾಡೋಣ. ನಮ್ಮಿಂದ ಮಂತ್ರಿಗಳು ಯಾಕೆ, ನಿನ್ನ ಪರಿವಾರದವರು ಯಾಕೆ, ನನ್ ಜೊತೆ ಯುದ್ಧ ಮಾಡ್ರಿ, ನೀವು ರೆಡಿ ಆಗ್ರಿ. ನಾನು ಹೊಡೆದ ಬಾಣದ ಏಟನ್ನ ತಿಂದ ಪರಶುರಾಮ, ಯುದ್ಧದಲ್ಲಿ ಸತ್ತವರು ಯಾವ ಲೋಕಕ್ಕೆ ಹೋಗ್ತಾರೋ ಆ ಲೋಕವನ್ನ ನೀವು ಪಡೀರಿ. ಹೋಗ್ರಿ, ಕುರುಕ್ಷೇತ್ರಕ್ಕೆ ಹೋಗ್ರಿ. ಎಲ್ಲಿ ನಿಮ್ಮ ಪಿತೃಗಳಿಗೆ ತರ್ಪಣವನ್ನ ಕೊಟ್ರೋ, ಶ್ರಾದ್ದವನ್ನ ಮಾಡಿದ್ರೋ, ಸಮಂತ ಪಂಚಕ, ಅಲ್ಲಿ ಹೋಗ್ರಿ. ನಿಮ್ಮನ್ನ ಕೊಂದು ನಾನು ನಿಮಗೂ ಅಲ್ಲೇ ಶ್ರಾದ್ದ ಮಾಡ್ತೀನಿ. ನೋಡ್ರಿ ಭೀಷ್ಮಾಚಾರ್ಯ ಹೇಳೋ ಮಾತು. ನಿಮ್ಮ ಪಿತೃಗಳಿಗೆ ನೀವೆಲ್ಲಿ ತೃಪ್ತಿಯನ್ನ ಕೊಟ್ಟು ರಕ್ತ ತರ್ಪಣದಿಂದ ಶ್ರಾದ್ದ ಮಾಡಿದ್ರು ಆ ಸಮಂತ ಪಂಚಕಕ್ಕೆ ಹೋಗಿ ಕಾಯ್ತಾ ಇರಿ, ನಾನು ಬರ್ತೀನಿ ಯುದ್ಧಕ್ಕಲ್ಲಿಗೆ. ನಿಮ್ಮನ್ನು ಅಲ್ಲಿ ಕೊಂದು ನಿಮಗೆ ತೃಪ್ತಿ ಆಗ್ಲಿ ಅಂತ ನಾನು ಶ್ರಾದ್ದ ಮಾಡ್ತೇನೆ. ಅಲ್ಲಿ ಹೋಗ್ರಿ. ನಾನು ಬ್ರಾಹ್ಮಣ ನೀವ್ ಹೇಳ್ಕೊಂತೀರಲ್ಲ, ಬ್ರಾಹ್ಮಣ ಬ್ರುವ, ನಾನು ಬ್ರಾಹ್ಮಣ ಅಂತ ನೀವ್ ಹೇಳ್ಕೊಂತೀರಲ್ಲ, ನಿಮ್ ದರ್ಪ ಇವತ್ ನಾನು ಮುಗಿಸ್ಬಿಡ್ತೇನೆ. 24 ಗಂಟೆ ನಾನೊಬ್ಬನೇ 21 ಸಲ ಇಡೀ ಕ್ಷತ್ರಿಯರನ್ನ ಕೊಂದು ಹಾಕಿಬಿಟ್ಟೆ. ಆತ್ಮ ಪ್ರಶಂಸೆ ಮಾಡ್ಕೊಂತೀರಲ್ಲ, ಇವತ್ ನನ್ನ ಮಾತು ಕೇಳಿ. ನೀವು 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡೋ ಕಾಲಕ್ಕೆ ಭೀಷ್ಮ ಹುಟ್ಟಿರ್ಲಿಲ್ಲ, ಅಥವಾ ಭೀಷ್ಮನಂತ ಕ್ಷತ್ರಿಯ ಹುಟ್ಟಿರ್ಲಿಲ್ಲ. ಎಲ್ಲ ಹೆದರು ಪುಕ್ಕಲ ಕ್ಷತ್ರಿಯರಿದ್ದಿದ್ರು ಆ ಕಾಲಕ್ಕೆ. ನಮ್ಮಂಥವರೆಲ್ಲ, ನೀವೆಲ್ಲ ವಯಸ್ಸಾದ್ಮೇಲೆ ನಮ್ಮಂತವ್ರು ಹುಟ್ಟಿದ್ವಿ ನಾವು. ಆದ್ದರಿಂದ ಯುದ್ಧ ಮಾಡ್ತೀನಿ, ಕ್ಷತ್ರಿಯರನ್ನ ಕೊಂದಾಕ್ಬಿಡ್ತೀನಿ ಎನ್ನುವ ದರ್ಪ ನಿಮಗಿದೆಯಲ್ಲ, ಬಿಟ್ಟಾಕ್ರಿ ಅದನ್ನ. ನಾ ಹುಟ್ಟಿದ್ದೇನೆ, ಭೀಷ್ಮ ಹುಟ್ಟಿದ, ನನ್ ಜೊತೆ ಯುದ್ಧ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಿಮ್ ಕಥೆ ಏನು ಅಂತ. ಪರಶುರಾಮ ದೇವರ ಜಾಗ ಯಾವುದು ಅಂತ ತೋರಿಸ್ತೇನೆ ನಾನು, ಆಯ್ತಾ? ಭೀಷ್ಮ ಇದ್ದಾನೆ, ನೆನಪು ಮಾಡ್ಕೊಳ್ಳಿ. ಸಮಂತ ಪಂಚಕಕ್ಕೆ ಹೋಗ್ರಿ, ಸ್ನಾನಾನ್ಹೀಕಗಳನ್ನ ಮಾಡಿಕೊಂಡು ರೆಡಿ ಆಗ್ರಿ ಯುದ್ಧಕ್ಕೆ ಅಂತ ಹೇಳಿ ಭೀಷ್ಮಾಚಾರ್ಯರು ಪರಶುರಾಮ ದೇವರಿಗೆ ಯುದ್ಧಕ್ಕೆ ರೆಡಿಯಾಗು ಏನಪ್ಪಾ ಸರ್ವೋತ್ತಮ. ಪರಶುರಾಮ ದಶಾವತಾರಗಳ ನಿರೂಪಣೆ ಮಾಡುವಾಗ ಪರಶುರಾಮಾವತಾರವು ಒಂದು ಅಂತಲೇ ಹೇಳಿದ ಭೀಷ್ಮ ಇಲ್ಲಿ ಹೀಗೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅನ್ನೋದಕ್ಕೆ
ಕಾರಣವನ್ನ ರಾಜರು ಲಕ್ಷಾಲಂಕಾರದಲ್ಲಿ ಕೊಡ್ತಾರೆ. ಆ ಪ್ರಸಂಗ ಬಂದಾಗ ನೋಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಏಕೋನಾಶೀತ್ಯುತ್ತರ ಶತತಮೋಧ್ಯಾಯ ಅಂಬೋಪಾಖ್ಯಾನ ಪರ್ವಣಿ ನವಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 179 ಅಧ್ಯಾಯಗಳು ಮುಗಿಯುತ್ತೆ. ಅಂಬೋಪಾಖ್ಯಾನದಲ್ಲಿ 9 ಅಧ್ಯಾಯ, ಜೊತೆಯಲ್ಲಿ ಇವತ್ತಿನ ಪಾಠವು ಸಮಾಪ್ತಿಯಾಗುತ್ತೆ. ಇನ್ನು ಮುಂದಿನ ಯುದ್ಧದ ವರ್ಣನೆಗಳು, ಆ ಎಲ್ಲ ಕಥೆಗಳನ್ನ ಮತ್ತೆ ನಾಳೆಯಿಂದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿತಾ ಇದೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.